ರಾಜು ಅವರ ಮನೆಗೆ ಹೋಗೋಣ ಬನ್ನಿ. ಇದು ರಾಜು ಅವರ ಮನೆ, BTM ಲೇಔಟ್. ಬನ್ನಿ, ಇದೆ ಮನೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಾವು ಸಂಜೀವಿನಿ ಎಂಟರ್ಟೈನ್ಮೆಂಟ್ ಚಾನಲಿಂದ ಬಂದಿದ್ದೀವಿ. ಹಾಂ, ಬನ್ನಿ ಸರ್, ಬನ್ನಿ ಸರ್. ಹಾಂ ಸರ್, ಹೇಳಿ, ಇದೇ ನಿಮ್ಮ ಮನೆ? ಸರ್, ನನ್ನ ಹೆಸರು ಕುಮಾರಾಚಾರ್ ಅಂತ ಸರ್. ನನ್ನ ಹೆಸರು ಹಾಂ. ಆ್ಯಕ್ಚುಲಿ ನಾನು ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ರು ಪ್ಲಸ್ ಕಲಾವಿದ, ಸ್ಪೋರ್ಟ್ಸ್ ಮ್ಯಾನು, ಸಿಂಗರು. ಸೊ ಎಲ್ಲ ಒಂಥರ ಇದಾಗಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ಈಗ. ಅದೇ ಆಮೇಲೆ ಸರ್ ನಂದು ನೋಡಿ, ನಾನು ಇವಾಗ ಕಲಾವಿದ ಅಂದರೆ ಇವಾಗ ನೋಡಿ ನಾನು ಇದು ಹಾಡುಗಳು ಆಡ್ತೀನಿ ಸ್ಟೇಜ್ ಮೇಲೆ, ಕರೋಕೆ ಹಾಡು. ಆಮೇಲೆ ಅದಾದಮೇಲೆ ಇಲ್ಲ ಕಡೆ ಸ್ಪೋರ್ಟ್ಸು ಇದೆಲ್ಲ ಮಾಡಿದ್ದೀನಿ ಸರ್. ತೈಕೊಂಡು ಅಂತ ಹೇಳಿ ಸ್ಪೋರ್ಟ್ಸು. ಹಾಂ. ಓ, ಇದು ನಿಮ್ಮದು ಸ್ಪೀಕರ್ ಸರ್, ಹಾಡಿಂದು? ಹೌದು ಸರ್, ಇದೇ ಸರ್ ನನ್ನ ಸೆಟ್ಟು. ಸೊ ಹಾಡಿನ ಸೆಟ್ಟು ಇದು. ಆಮೇಲೆ ಕರ್ನಾಟಕಕ್ಕೆ ನಾನು ಒಂದು ಹಾರ್ಡ್ ಟೈಮು ನ್ಯಾಷನಲ್ ಮೆಡಲಿಸ್ಟು ಸರ್ ನಾನು. ಹಾಂ ಸರ್. ಸೊ ತೈಕೊಂಡು ಅಂತ ನಂದು ಸ್ಪೋರ್ಟ್ಸು ಗೇಮು. ಸೊ ಅದಲ್ಲದೆ ಈ ಶೀಲ್ಡ್ ಬಗ್ಗೆ ಹೇಳ್ಬೋದಾ ನೀವು? ಯಾವ್ದು ತೊಗೊಂಡಿದ್ದೀರಾ? ಹೇಳ್ತೀನಿ ಸರ್. ಇದು ಬಂದ್ಬಿಟ್ಟು ಫಸ್ಟು 99ನಲ್ಲಿ ರಾಜಸ್ಥಾನಲ್ಲಿ ಫಸ್ಟು ಮೆಡಲಿಸ್ಟು ಸರ್ ನಾನು. ಹೌದು. ಫಸ್ಟ್ ಮೆಡಲ್ ಹೊಡೆದಿದ್ದು ನಾನೇ ಕರ್ನಾಟಕಕ್ಕೆ. ಸೊ ಅದಾದ ನಂತರ 2003ನಲ್ಲಿ ಹೈದರಾಬಾದ್ನಲ್ಲಿ ಅಲ್ಲೊಂದು ಮೆಡಲ್ ಹೊಡೆದು ಸಿಲ್ವರ್ ಪ್ಲೇಸ್ ತೊಗೊಂಡೆ ಅಲ್ಲಿ. ಸೊ ಅದಾದ್ಮೇಲೆ ದಿಲ್ಲಿನಲ್ಲಿ ಸಿಲ್ವರ್ ಪ್ಲೇಸ್ ಆಯಿತು. ಆಮೇಲೆ ತಿರ್ಗಿ ಅದಾದ್ಮೇಲೆ ಹಿಮಾಚಲ್ ಪ್ರದೇಶಕ್ಕೆ ಹೋದೆ. ಹಿಮಾಚಲ್ ಪ್ರದೇಶವನ್ನು 2017ನಲ್ಲಿ ಗೋಲ್ಡ್ ಮೆಡಲ್ ಸರ್. ಸೊ ಎಲ್ಲ ಇದು ಮಾಡ್ಕೊಂಡು ಬಂದು ಆಮೇಲೆ ಇನ್ನೊಂದೇನೆಂದರೆ ಕಲಾವಿದನಾಗಿ ಸೀರಿಯಲ್ಲು, ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ನಾನು ಇದುವರೆಗೂ. ಹಾಂ ಸರ್. ಈಗ ಲಾಸ್ಟ್ ಟೈಮ್ ಒಂದು ನಿನ್ನೆ ಟೂರ್ನಮೆಂಟ್ ಅಂತ ಆಯಿತು. ಸೊ ಆ ಟೂರ್ನಮೆಂಟಲ್ಲಿ ಒಂದು ರೆಫ್ರಿ ಆಗಿ ಕೆಲಸ ಮಾಡ್ತೀನಿ. ನ್ಯಾಷನಲ್ಸ್ ರೆಫ್ರಿ ಆಗಿದ್ದೀನಿ ನಾನು, ನ್ಯಾಷನಲ್ ಕೋಚ್ ಆಗಿದ್ದೀನಿ. ಆಮೇಲೆ ಈಗ ಏನಂದರೆ ಪಾರ್ಟಿಸಿಪೇಟ್ ಮಾಡೋದು ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇಂಟರ್ನ್ಯಾಷನಲ್ಸು ಹೋಗೋ ಅಂಥದ್ದು ನನಗೆ ಇದಿದೆ ಸರ್ ಈಗ. ಹಾಂ ಸರ್. ಮತ್ತು ಈ ಕಡೆಗಿರೋ ಶೀಲ್ಡ್ ಯಾವುವು ಸರ್? ಸರ್ ಇದೆಲ್ಲ ಬಂದು ಶೀಲ್ಡು ನೋಡಿ, ಇವಾಗ ಕರೋಕೆ ಅಂತ ನಿಮ್ಗೆ ಹೇಳಿದ್ದೀನಿ ಆಲ್ಮೋಸ್ಟು. ಇದೆಲ್ಲ ಕರೋಕೆನಲ್ಲಿ. ಆಮೇಲೆ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ನನ್ನ ಸ್ಪೋರ್ಟ್ಸ್ ಮ್ಯಾನ್ ಅಂತ ಎಂಕರೇಜ್ಮೆಂಟ್ ಮಾಡಿ ಅವರು ಮುಂದೆ ಕೊಟ್ಟಿರೋಂಥ ಕೆಲವು ಶೀಲ್ಡ್ಸ್ಗಳಿದ್ದಾವೆ. ಸೊ ಇದು ಅದೊಂದು ಅಂದರೆ. ಆಮೇಲೆ ಈಗ ರೀಸೆಂಟಾಗಿ ನನಗೆ ಐಕಾನ್ ಅವಾರ್ಡ್ ಅಂತ ಕೊಟ್ಟರು ಸರ್. ಇದು ಯಾವುದು ಸರ್? ನೋಡಿ, ಇದು ಐಕಾನ್ ಅವಾರ್ಡ್ ಅಂತೇಳಿ ಈ ವಿಜಯ ಸಿನಿ ಇದರಿಂದ ಐಕಾನ್ ಅವಾರ್ಡ್ ಅಂತ ಕೊಟ್ಟರು. ಅಂದರೆ ಇಷ್ಟು ನಾನು ಮುಂದೆ ಬಂದಿದ್ದೀನಿ ಇದರೆಲ್ಲ ಮಾಡ್ಕೊಂಡು ಅಂತ ಹೇಳಿ ಒಂದು ಇದಾಗಿ ನನಗೆ ಇದು ಮಾಡಿದ್ದಾರೆ ಸರ್. ಸರ್ ಒಂದು ಹೇಳಿ ಸರ್. ಇವಾಗ ಕರೋಕೆ ಅಂದ್ರಿ, ಹೌದು. ಅದ್ರ ಬಗ್ಗೆ ನಮಗೆ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಹೇಳಿ. ಅದು ಕರೋಕೆ ಅಂದ್ರೆ ಏನು ಸರ್? ಸರ್ ಕರೋಕೆ ಅಂದರೆ ಒಂದು ಮ್ಯೂಸಿಕಲ್ಲು ಇದು ಸರ್. ಅದು ಏನಂದರೆ ನಮಗೆ ಅಪ್ಲೋಡ್ ಮಾಡಿದ್ರೆ ಎಲ್ಲ ಅದ್ರ ಮ್ಯೂಸಿಕ್ ಬರುತ್ತೆ. ನನ್ನ ಲಿರಿಕ್ಸ್ ಮಾತ್ರ ಅದರಲ್ಲಿ ಸಿಗುತ್ತೆ ನಮಗೆ. ಸೊ ಅದನ್ನ ತೊಗೊಂಡು ಲಿರಿಕ್ಸ್ ನೋಡಿಕೊಂಡು ಹಾಡೋ ಅಂಥದ್ದಕ್ಕೆ ಕರೋಕೆ ಅಂತೀವಿ ಸರ್. ಹೌದಾ ಸರ್? ಥ್ಯಾಂಕ್ ಯು ಸರ್. ಮತ್ತೆ ನೆಕ್ಸ್ಟ್ ಮುಂದುವರ್ಸೋಣ ಸರ್ ನಿಮ್ಮದು. ಓಕೆ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನೀವು ಫಸ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ, ನಿಮ್ಮ ಮನೆತನ ಅದನ್ನ ಹೇಳಿ ಸರ್. ಹೌದು ಸರ್. ಸರ್ ನಮ್ಮ ತಂದೆ ಹೆಸರು ಬಂದು ಬಸವಲಿಂಗಾಚಾರ್ ಅಂತೇಳಿ. ಹಾಂ ಸರ್. ಸೊ ಅದು ನಮ್ಮ ತಾಯಿ ಹೆಸರು ಬಂದು ಲಕ್ಷ್ಮಮ್ಮ ಅಂತ. ಸರ್ ನಮ್ಮ ತಂದೆ ತಾಯಿಗೆ ನಾವು 10 ಜನ ಮಕ್ಕಳು. 10 ಜನ? ಹೌದು ಸರ್. 10 ಜನ ಮಕ್ಕಳಲ್ಲಿ 3 ಜನ ಹೆಣ್ಮಕ್ಳು, 7 ಜನ ಗಂಡು ಮಕ್ಕಳು ಸರ್. ಯಾಕಂದರೆ ನಮ್ಮದು ಒಂಥರ ಬಡಿಸ್ತಾನ, ತುಂಬ ಬಡಿಸ್ತಾನ ಫ್ಯಾಮಿಲಿ. ಯಾಕಂದರೆ ಆಗಿನ ಕಾಲದಲ್ಲೆಲ್ಲ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡೋರು. ಸೊ ಮಕ್ಕಳು ಹಿಂದಿನೇ ಆಗೋದು. ನಮ್ಮಪ್ಪ ಏನಂದರೆ ಅವ್ರು ಒಬ್ರು ದುಡಿಬೇಕು, 10 ಜನ 12 ಜನ ಗಂಡ ಹೆಂಡತಿ ಸೇರಿನೂ 12 ಜನ ಆಗುತ್ತೆ. ಸೊ ಅದು ತುಂಬ ಕಷ್ಟ ಆಯಿತು. ಅವಾಗ ನನ್ನ ಎಜುಕೇಷನ್ನು ಕಮ್ಮಿ ಆಯಿತು. ಸೊ ಆಮೇಲೆ ಅಲ್ಲ ಸರ್, ಈಗ ನೀವು ಮೂಲತಃ ಬೆಂಗಳೂರ ಅಥವಾ ಬೇರೆ? ಇಲ್ಲ ಸರ್, ಸ್ವಂತ ಊರು ಹುಟ್ಟಿದ್ದೆಲ್ಲಾನು ಬೆಂಗಳೂರೇನೆ. ಅಪ್ಪ ಅಮ್ಮ ಬಂದು ಮೈಸೂರು, ಅಪ್ಪ ಬಂದು ಮದ್ದೂರು ಹತ್ರ ಬೆಸಗಳ್ಳಿಯವರು, ಅಲ್ಲಿಯವರು. ನಿಮ್ಮ ತಂದೆಯವರು ಬೆಸಗನಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದರು.
ಬಂದ ಮೇಲೆ ಮದುವೆ ಆದ್ರೆ ಮದುವೆ ಆದ್ಮೇಲೆ ಬಂದ್ರ? ಇಲ್ಲ ಮದುವೆ ಮಾಡ್ಕೊಂಡೇ ಬೆಂಗಳೂರಿಗೆ ಬಂದ್ರು. ಹೌದಾ? ಅವಾಗ ಫಸ್ಟ್ ಅಪ್ಪ ಏನ್ ಮಾಡೋರು ಅಂದ್ರೆ ಕಾರ್ಪೆಂಟರ್ ಕೆಲಸ ಮಾಡೋರು. ಎಲ್ಲಿ? ಬೆಸಗನಹಳ್ಳಿ. ಬೆಸಗನಹಳ್ಳಿ ಅಲ್ಲ, ಬೆಂಗಳೂರು ಬಂದು ಕಾರ್ಪೆಂಟರ್ ಕೆಲಸ ಮಾಡೋರು. ಸೊ ಮಾಡ್ತಾ ಏನಾಯ್ತು, ಹಿಂಗೇನೆ ಅವಾಗೆಲ್ಲಾನು ಎಲ್ಲರೂ ಕರೆದು ಕೆಲಸ ಕೊಡೋರು ಅಂತ ಇದ್ದಿತ್ತು. ಆಮೇಲೆ ಅಪ್ಪ ಏನ್ ಮಾಡಿದ್ರು, ಕಾರ್ಪೆಂಟರ್ ಕೆಲಸ ಮಾಡ್ತಾನೆ ಒಂದು 10 ಮಂಚ ಮಾಡಿದ್ರು. ಅವ್ರ ಅಣ್ಣ ತಮ್ಮ ಸೇರಿ ಇಬ್ರು, ಅವ್ರ ಅಣ್ಣನ ಕರ್ಸಿ ಊರಿಂದ ಅಣ್ಣ ತಮ್ಮ ಸೇರಿ ಮಂಚ ಮಾಡಿ ಒಂದು ಹಾಸ್ಟೆಲ್ ಕೊಟ್ರು. ಸೊ ಹಾಸ್ಟೆಲ್ ಕೊಟ್ಟಾಗ ಏನಾಯ್ತು, ಅದರಲ್ಲಿ 9 ಮಂಚ ತಗೊಂಡ್ರು ಅವ್ರು. ಅವಾಗ ಹೇಳಿದ್ರು ನಮ್ಮ ತಂದೆಗೆ, ಬಸ್ಲಿಂಗಪ್ಪ ನೀನು ಒಂದು ಕೆಲಸ ಮಾಡು, ನೀನು 10 ಮಂಚ ಕೊಡಬೇಡ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, 1 ಮಂಚ ನೀನೇ ಇಟ್ಕೊಂಡ್ಬಿಡು ಅಂತ ಕೇಳಿ ಅದನ್ನ ಕೊಟ್ಬಿಟ್ರು. ಸೊ ಅದಾದ್ಮೇಲೆ ಹಂಗೆ ಕೆಲಸ ಮಾಡ್ತಾನೆ ಇದ್ರು. ಅವ್ರಿಗೆ ಕೊಟ್ಟಿದ್ದಂಗೆ ಯಾರೋ ಒಬ್ರು ಹಿಂದಿಕ್ಕಿದ್ದಂಗೆನೆ ಹಿಂಗೆ ಇಷ್ಟೆಲ್ಲ ನೀಟಾಗಿ ಕೆಲಸ ಮಾಡ್ತೀಯಲ್ಲ, ಕಾರ್ಪೆಂಟ್ರ್ ಕೆಲಸ ಮಾಡಿಕೊಂಡು ನೀನು ಒಂದು ಕೆಲಸ ಮಾಡು, ವಿಧಾನಸೌಧದಲ್ಲಿ ಅವಾಗ ಈ ಸಣ್ಣ ಪುಟ್ಟ ಬಾಗಿಲು ರೆಡಿ ಮಾಡೋದು ಇದೆಲ್ಲ ಸಿಕ್ತು. ಅಂದರೆ ದಿನದ ಕೂಲಿ ಇದ್ದಾಗ್ತಾ ಅಲ್ಲಿ. ಅಪ್ಪ ಏನು ಮಾಡಿದ್ರು, ಅಲ್ಲೇ ಕೆಲಸ ಮಾಡ್ಕೊಂಡಿದ್ರು. ಇಲ್ಲಿ ವಿಧಾನಸೌಧನಲ್ಲೇನೆ. ಆಗ ಕರೆದು ಕೊಡೋದು. ಏನ್ ಕೆಲಸ ಸರ್ ಅದು? ಅದು ಸಣ್ಣ ಪುಟ್ಟ ಕಾರ್ಪೆಂಟ್ರದು, ಆಮೇಲೆ ಎಲೆಕ್ಟ್ರಿಷಿಯನ್ ಕೆಲಸನೂ ಇದು ಮಾಡ್ಕೊಂಡ್ಬಿಟ್ರು. ರಿಪೇರಿ ವರ್ಕ್, ಮೇಂಟೆನೆನ್ಸ್ ತರ. ಸೊ ಮಾಡ್ತಾ ಏನಾಯ್ತಂದ್ರೆ ಅವ್ರಿಗೆ ಅಲ್ಲೇನೆ ಅಪಾಯಿಂಟ್ಮೆಂಟ್ ಆಗೋಯ್ತು. ಹೌದಾ? ವಿಧಾನಸೌಧನಲ್ಲಿ ಕೆಲಸ ಅಲ್ಲೇ ಕಾಯಂ ಮಾಡ್ಬಿಡ್ತಾರೆ. ಆಗಿನ ಕಾಲದಲ್ಲಿ 10th ಓದ್ರು, 10th ಕಂಪ್ಲೀಟ್ ಮಾಡ್ಕೊಂಡ್ರು. ಅಲ್ಲ 10th ಕಂಪ್ಲೀಟ್ ಮಾಡ್ಕೊಂಡಿದ್ದು ಈ ಕೆಲಸ ಸಿಕ್ಕ ಮೇಲೆ ಅಥವಾ ಮುಂಚೆ ಮಾಡಿದ್ರ? ಎಜುಕೇಶನ್ ಮಾಡಿದ್ರ? ಎಜುಕೇಶನ್ ಸ್ವಲ್ಪ ಮಾಡಿದ್ರು. ಆಮೇಲೆ ಈ ಏಜ್ ಮೇಲೆ ಕಟ್ತಾರೆ ಅನ್ನೋ ಸರಿ ಅದ್ರಲ್ಲಿ ಮಧ್ಯದಲ್ಲಿ ಬಿಟ್ಟಿದ್ದು. ಅಪ್ಪ ಏನ್ ಮಾಡಿದ್ರು, ಅವಾಗ 10th ಕಟ್ಕೊಂಡ್ಬಿಟ್ರು. ಅಂದ್ರೆ ಇಲ್ಲಿ ಕೆಲಸ ಕಾಯಂ ಆದ್ಮೇಲೆ ಮಾಡಿದ್ರ ಅಥವಾ ಕೆಲಸ ಮಾಡ್ತಾನೆ ಮಾಡಿದ್ರ? ಕೆಲಸ ಮಾಡ್ತಾ ಮಾಡಿದ್ರು. ಅಂದ್ರೆ ಕೆಲಸ ಅವ್ರು ಏನಂದ್ರೆ ಕ್ಯಾಶುವಲ್ ವರ್ಕರ್ ತರ ತಗೊಳ್ತಿದ್ರು. ಒಂದು ವಾರಕ್ಕೋ ಇಲ್ಲ ತಿಂಗಳಿಗೋ ಕೂಲಿ ಅಂತ ಕೊಟ್ಬಿಡೋರು. ಸೊ ಹಂಗೆ ಇದಾಗಿದ್ದಾಗ ಲಾಸ್ಟ್ ನಲ್ಲಿ ಅಪ್ಪ ಏನಂದ್ರು, ಪರ್ಮನೆಂಟ್ ಆಗಿ ಒಂಥರ ಅವರಿಗೆ ಮ್ಯಾಚ್ ಆಗೋಯ್ತು ಅಲ್ಲಿ ಕರ್ಕೊಂಡೋದವ್ರಿಗೆ. ಆಮೇಲೆ ಏನ್ ಮಾಡಿದ್ರು, ಈ ತರ ಹಿಂಗೆ ಏನೋ ವಿಧಾನಸೌಧನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವಾಗ ನಮ್ಮ ಅಕ್ಕ ದೊಡ್ಡಕ್ಕ ಹುಟ್ಟಿದ್ರು. ಸೊ ಹಂಗೆ ಕೆಲಸ ಮಾಡ್ತಾ ಫಸ್ಟ್ ನಿಮ್ಮ ಅಕ್ಕರನ್ನ ಹೆಣ್ಮಗಳ. ಆಮೇಲೆ ನಮ್ಮ ಅಕ್ಕ ಹುಟ್ಟಿದ ತಕ್ಷಣ ಹುಟ್ಟಿದ್ದು ಒಂದು 2 ದಿವಸಕ್ಕೆ ದಿಢೀರ್ ಅಂತ ಪರ್ಮನೆಂಟ್ಗೆ ಆರ್ಡರ್ ಕೊಟ್ಬಿಟ್ರು. ನಿಮ್ಮ ಅಕ್ಕರ ಹುಟ್ಟಿದ ಗಳಿಗೆ ಅವರಿಗೆ ಅದೃಷ್ಟ ಬಂತು. ಹಂಗೆ ಅಪ್ಪವ್ರಿಗೆ ಇದಾಯ್ತು, ಅಪಾಯಿಂಟ್ಮೆಂಟ್ ಆಯ್ತು. ಅಪಾಯಿಂಟ್ಮೆಂಟ್ ಆದಾದ್ಮೇಲೆ ಇನ್ನು ನಾನು ಹಿಂಗೆ ಇರಬಾರ್ದು ಅಂತ ಹೇಳ್ಬಿಟ್ಟು ಅಪ್ಪ ತಿರ್ಗಾ ಏನ್ ಮಾಡಿದ್ರು, ಇದಕ್ಕೆ ಹೋದ್ರು, ಏನೋ 10th ಕಟ್ಟಿದ್ರು. ಆಗ ಅವಾಗ ಬರ್ತಾ ಇತ್ತು. 10th ಕಟ್ಟಿಕೊಳ್ಳೆ ಪಾಸ್ ಆದ್ರು, ಅಂದ್ರೆ ಜಸ್ಟ್ ಪಾಸ್ ಆದ್ರು. ಅದಾದ್ಮೇಲೆ ಏನಾಯ್ತು, ಹಂಗೆ ಎಲೆಕ್ಟ್ರಿಕಲ್ ಏನಿಗೆ ಜಂಪ್ ಆದ್ರು. ಅಲ್ಲ ಅದ್ರಲ್ಲಿ ಚೆನ್ನಾಗಿ ಕೆಲಸ ಕಲ್ತರು. ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್, ಆಮೇಲೆ ಇದಕ್ಕಿದ್ದಂಗೆ ಲಿಫ್ಟ್ ಮೆಕ್ಯಾನಿಕ್ ಬರ್ದವ್ರು, ಇವರೇ ಲಿಫ್ಟ್ ಮೆಕ್ಯಾನಿಕ್ ಆದ್ರು. ಸೊ ಅಲ್ಲಿ ಒಂದು ಪೋಸ್ಟ್ ಅಂತ ಕೊಟ್ಬಿಟ್ರು ಅಪ್ಪನಿಗೆ. ಸೊ ಅದನ್ನ ಮಾಡಿಕೊಂಡು ಆಗಿನ ಕಾಲದಲ್ಲಿ ಬರ್ತಿದ್ದು ಕಮ್ಮಿ ಸಂಬಳ ಸರ್. ಸೊ ಇರೋದ್ರಲ್ಲಿ ಜೀವನ ಸಾಗಿಸ್ಕೊಂಡು ಬರೋರು. ನಮ್ಗೆ ಇಷ್ಟು ಜನ ಮಕ್ಕಳು. ಅವಾಗ ನಿಮ್ಮ ಎಲ್ಲಿ ಮನೆಯಲ್ಲಿ ಮಾಡಿದ್ರು ಅವರು ಸರ್? ಅವಾಗ ಇದು ಚಾಮರಾಜಪೇಟೆನಲ್ಲಿ ಇದ್ರು ಸರ್. ನಾನು ಹುಟ್ಟಿರ್ಲಿಲ್ಲ ಆಗ. ಚಾಮರಾಜಪೇಟೆನಲ್ಲಿ ಗುಟ್ಟಳ್ಳಿನಲ್ಲಿ ಇದ್ರಂತೆ. ಆಮೇಲೆ ಚಾಮರಾಜಪೇಟೆಗೆ ಶಿಫ್ಟ್ ಆದ್ರು. ಅದಾದ್ಮೇಲೆ ವಿಲ್ಸನ್ ಗಾರ್ಡನ್ ಬಂದಂತೆ. ವಿಲ್ಸನ್ ಗಾರ್ಡನ್ ಬರೋಷ್ಟರಲ್ಲಿ 4 ಜನ ಮಕ್ಕಳಿದ್ರು. ನಮ್ಮ ದೊಡ್ಡಕ್ಕ, ನಮ್ಮ ದೊಡ್ಡಣ್ಣ, 2ನೇ ಅಣ್ಣ, 4ನೇ ಅಣ್ಣ. ಆಮೇಲೆ ವಿಲ್ಸನ್ ಗಾರ್ಡನ್ ಬಂದಾದ್ಮೇಲೆ ನಾನು ಹುಟ್ಟಿದ್ದೀನಿ ಸರ್. ವಿಲ್ಸನ್ ಗಾರ್ಡನ್ ಅಲ್ಲಿ ನೀವು 5ನೇವ್ರು ನಾನು ಹುಟ್ಟಿದೆ. ಸೊ ನಾನು ಹುಟ್ಟಿದಾದ್ಮೇಲೆ ಸ್ವಲ್ಪ ಅವರಿಗೆ, ಯಾಕಂದ್ರೆ ಈ ಮಕ್ಕಳು ಜಾಸ್ತಿ ಆಯ್ತಲ್ಲ ಸರ್, ಕಷ್ಟ ಅನ್ನೋದು ಜಾಸ್ತಿ ಆಯ್ತು. ಸೊ ಹಂಗೆ ನಾನು ಹುಟ್ಟಿದಾದ್ಮೇಲೆ ಆಮೇಲೆ ತಿರ್ಗಾ ನನ್ನ ತಮ್ಮ ಹುಟ್ಟಿದ ಅದೇ ಜಾಗದಲ್ಲಿ. ಅದಾದ್ಮೇಲೆ ಇನ್ನೊಬ್ಬ ತಮ್ಮ ಹುಟ್ಟಿದ, ಆಮೇಲೆ ತಂಗಿ ಆದ ನಂತರ ತಮ್ಮ ಆದ್ಮೇಲೆ ಇನ್ನೊಬ್ಳು ತಂಗಿ. ಆ ತರ ನಮ್ದು ಜೀವನ ಸರ್. ಬಟ್ ಏನಾದ್ರೆ ಎಲ್ಲಾರು ಓದ್ಸಕ್ಕಾಗಿಲ್ಲ ನಮ್ಮ ಅಪ್ಪನ್ಗೆ. ಯಾಕಂದ್ರೆ ಅವ್ರದ್ದು ಪ್ರಾಬ್ಲಮ್ ನೋಡಿದ್ರೆ. ನಿಮ್ದು ಬಾಲ್ಯ ಯಾವ ತರ ಇತ್ತು ಸರ್? ಯಾವ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರ? ಗೌರ್ಮೆಂಟ್ ಸ್ಕೂಲ್ ಸರ್. ಇಲ್ಲ, ಒಂದು ಅಭ್ಯಾಶ್ರಮ ಸ್ಕೂಲ್ ಅಂತ ಇತ್ತು ವಿಲ್ಸನ್ ಗಾರ್ಡನ್ ಅಲ್ಲಿ. ಆ ಸ್ಕೂಲ್ ನಲ್ಲಿ ಅವಾಗೇನು ಅಡ್ಮಿಷನ್ ಏನಿಲ್ಲ ಸರ್. 15 ರೂಪಾಯಿ ಕೊಟ್ಬಿಟ್ರೆ ವರ್ಷ ಎಲ್ಲ ಓದೋದು. 15 ರೂಪಾಯಿಗೆ 1ನೇ ಕ್ಲಾಸ್? ಫಸ್ಟ್ ಸ್ಟ್ಯಾಂಡರ್ಡ್? ಫಸ್ಟ್ ಸ್ಟ್ಯಾಂಡರ್ಡ್. ನನಗೆ ಅವಾಗ ನರ್ಸರಿ ಎಲ್ಲ ಇತ್ತು. ಅವಾಗ ಅದೇನೇ ಹೇಳ್ತಾರಲ್ಲ, ಹಿಂಗೆ ಕೈ ಮುಟ್ಸಿದ್ರೆ ಆ ತರ ಇದ್ದಿತ್ತು. ಹಂಗ್ ಮುಟ್ಸಿದ್ಬಿಟ್ರೆ ಅವ್ನ 1ನೇ ಕ್ಲಾಸ್ ಹಾಕ್ಬಿಟ್ಟವ್ರು. ಸೊ ಆ ತರ ಬಾಲ್ಯ. ನಿಮಗೆ ಕೈ ಮುಟ್ಸಿದ ತಕ್ಷಣ ಕೈ ಮುಟ್ತು 1ನೇ ಕ್ಲಾಸಿಗೆ ತಗೊಂಡೋಗಿ ಹಾಕ್ಬಿಟ್ರು. ಕೈ ಮುಟ್ಟಿದ ಕೂಡ್ಲೇನೆ ಇದು ಅವ್ರು ಏನ್ ಮಾಡಿದ್ರು, ಅಕ್ಕ ಕರ್ಕೊಂಡ್ಬಂದು ನನ್ಗೆ ಅಡ್ಮಿಷನ್ ಮಾಡಿದ್ರು. ಅಮ್ಮ ಬರ್ಲಿಲ್ಲ, ಅಮ್ಮ ಅಪ್ಪ ಬರ್ಲಿಲ್ಲ. ಅವಾಗ ಅಕ್ಕನೇ ನಮ್ಗೆ. ಯಾಕಂದ್ರೆ ಏನಾರಾದ್ರೆ ಮಕ್ಳು ಜಾಸ್ತಿ ಅಲ್ಲ, ಅವಾಗ ಸ್ವಲ್ಪ ರಿಸ್ಕ್ ಅಕ್ಕ ತಗೊಳ್ಳೋರು. ಕರ್ಕೊಂಡೋಗಿ ಸೇರ್ಸಿದ್ರು. ಅವಾಗ ಯಾವಾಗ ಸೇರ್ಸಿದ್ದು, ನಾನು ಹುಟ್ಟಿದ್ ಬಂದು 1900
70ರಲ್ಲಿ 70ರಲ್ಲಿ ನೀವು ಡೇಟ್ ಆಫ್ ಹುಟ್ಟಿದಂತ ಅಕ್ಕನಿಗೆ ಹೇಳಕ್ಕಾಗಿಲ್ಲ. ಅಲ್ಲಿ 71 ಅಂತ ಕೊಟ್ಬಿಟ್ಟು. ಸೊ ಆ ಇದ್ರ ಮೇಲೆ ಹೊಟ್ಟೋಯ್ತು. ಇವತ್ತೊಂದು ಎಲ್ಲ ಇದು ಮಾಡಿದ್ರು ಅದೇ ಚೆಕ್ ಮಾಡ್ಕೊಂಡು 71. ಸೊ ಹಂಗಾಗ್ಬಿಟ್ಟು ಆಮೇಲೆ ಬಾಲ್ಯ ಚೆನ್ನಾಗಿತ್ತು ಸರ್. ನಾವು ಬಡಿಸ್ತಾನೆ ಇರ್ಬೋದು, ಅಂದ್ರೆ ಊಟಕ್ಕೆ ಇದಕ್ಕೆ ಯಾವುದಕ್ಕೂ ತೊಂದರೆ ಮಾಡಿಲ್ಲ ಸರ್. ಅಪ್ಪ ಕಷ್ಟ ಬೀಳೋರು, ಊಟ ಪಟ್ಟಿಗೇನು ಸಮಸ್ಯೆ ಬಂದಿರಲಿಲ್ಲ ಆ ಥರ. ಆಮೇಲೆ ಏನಂದ್ರೆ ಅಪ್ಪ ಮಕ್ಕಳು ಜಾಸ್ತಿ ಅಂದ್ಬಿಟ್ಟು 10 ನಿಮಿಷ ಕೂತ್ಕೊಳ್ತಿರ್ಲಿಲ್ಲ ಸರ್. ಇವತ್ತಿನ ದಿವಸ ನಮ್ಗೆ ಗೊತ್ತಾಗುತ್ತೆ ಜೀವನ ಹೆಂಗೆ ಅನ್ನೋದು. ಬಟ್ ಅವಾಗ ನಾವು ಅನ್ಕೊಂತಿದ್ವಿ ಏನು ನನಗೆ ಮಾಡಿಬಿಟ್ರು. ಸೊ ಅದಿರಲಿಲ್ಲ. ಅಪ್ಪಂದು ಕಷ್ಟ ಏನು, ಅಮ್ಮನ ಕಷ್ಟ ಅಂತ ಏನು ಅಂತ. ಸೊ ಅಪ್ಪ ಅಲ್ಲಿಂದ ಬಂದ್ರೇನು ನಮ್ಮ ವಿಲ್ಸನ್ ಗಾರ್ಡನಲ್ಲಿ ಎಷ್ಟು ಹೋಟೆಲ್ ಇದ್ದಾವೆ, ಎಷ್ಟು ಮನೆಗಳಿದ್ದಾವೆ, ಆಫೀಸರ್ಸ್ ಮನೆ ಇದ್ದಾರೆ. ಪಾರ್ಟ್ ಟೈಮ್ ಎಲೆಕ್ಟ್ರಿಕಲ್ ಕೆಲಸ ಮಾಡೋದು ಸರ್. ಡ್ಯೂಟಿ ಮುಗಿಸ್ಕೊಂಡು ಬಂದು 2 ಗಂಟೆಗೆ ಡ್ಯೂಟಿ ಮುಗಿಯೋದು. ಬೆಳಿಗ್ಗೆನೆ ಹೋಗೋರು 6 ಗಂಟೆಗೆ, 2 ಗಂಟೆಗೆ ಬರೋರು. 2 ಗಂಟೆ ಮೇಲೆ ಮನೆಗೆ ಬಂದು ಊಟ ಮುಗಿಸ್ಕೊಂಡು ತಿರ್ಗಾ ಆಚೆ ಕಡೆ ಹೋಗೋರು. ಹೋಗಿ ಅಲ್ಲಿ ಸುಮಾರು ಹೋಟ್ಲು, ಆಗಿನ ಕಾಲದಲ್ಲಿ ಪ್ರಶಾಂತ್ ಹೋಟ್ಲು ಅಂದ್ರೆ ಫೇಮಸ್ ನಮ್ಮ ವಿಲ್ಸನ್ ಗಾರ್ಡನಲ್ಲಿ. ರಾಮಕೃಷ್ಣ ಹೋಟ್ಲು ಮತ್ತೆ ಜನತಾ ಹೋಟ್ಲು ಈಗಲೂ ಇದೆ, ಪೂರ್ಣಿಮಾ ಹೋಟ್ಲು. ಆಮೇಲೆ ಏನಂದ್ರೆ ಮನೆಗೆ ಹೋದ್ರೆ ಮಕ್ಳಿಗೆ ಏನಾದ್ರು ತರಲೇಬೇಕು. ಬರ್ತಿರ್ಲಿಲ್ಲ, ಏನಿಲ್ಲದೆ ಬರ್ತಿರ್ಲಿಲ್ಲ. ಬರಿಗೈಲಿ ಬರ್ತಾ ಇರ್ಲಿಲ್ಲ ಮನೆಗೆ. ಬರಿಗೈನಲ್ಲಂತೂ ಬಂದವರೇ ಅಲ್ಲ. ಅಟ್ಲೀಸ್ಟ್ ಒಂದಷ್ಟು ಸ್ವಲ್ಪ ಒಂದು ಯಾವುದು ಮಿಕ್ಸರ್ ಪ್ಯಾಕೆಟ್ ಮತ್ತೆ ಜಿಲಾಬಿದು ಒಂದು ಅವಾಗ ಎಲ್ಲಾನು ಕೈ ಚೀಲ ಇರೋದು. ಕೈ ಚೀಲ ಯಾವಾಗ್ಲೂ ಬ್ಯಾಗ್ನಲ್ಲಿ ಇಟ್ಕೊಂಡಿರೋ ನಮ್ಮಪ್ಪ. ಬರ್ತಿದ್ದಾಗೆ ಅದೆಲ್ಲ ತಗೊಂಡ್ ಬರೋರು. ಸೊ ಆ ತರ ಒಂದು ಜೀವನ. ಮತ್ತೆ ಏನಂದ್ರೆ ನಿಮ್ ತಂದೆಯವ್ರದ ಅದು ಇವಾಗ ನಿಮ್ಗೆ ನೆನಪಾಗುತ್ತೆ. ಹೌದು, 100%. ನನಗಂತೂ ಅವಾಗ ಇದ್ದಾಗ ನನ್ಗಷ್ಟು ಗೊತ್ತಾಗ್ಲಿಲ್ಲ. ಬಟ್ ಅವಾಗ ಹೇಳೋರು ನನಗೆ, ನಿನಗೆ ಇವಾಗ ಗೊತ್ತಾಗೋದಿಲ್ಲ, ನಾನ್ ಕಣ್ಮರಿ ಆದ್ಮೇಲೆ ನಿನಗೆ ಗೊತ್ತಾಗತ್ತೆ ಅಂತ ಆ ಮಾತು ಹೇಳೋರು. ಯಾವಾಗ್ಲೂ ಹೇಳೋರು. ಬುದ್ಧಿ ಹೇಳ್ದಾಗ ನಾನು ಕೇಳ್ತಿಲ್ಲ. ಅಂದ್ರೆ ನಾನು ಸ್ವಲ್ಪ ಒಡ್ಡ, ತುಂಬಾ ಒಡ್ಡ. ಅಣ್ಣ ತಮ್ಮದಿರ್ ಲೆಕ್ಕ ಹಾಕೊಂಡ್ರೆ ನನ್ನಂತ ಒಡ್ಡ ಇಲ್ಲ. ಆ ತರ ಒಡ್ಡಾಟ. ಅಯ್ಯೋ ಏನ್ ಹೇಳ್ತಾರೆ ಬಿಡು. ಬಟ್ ಪರಿಸ್ಥಿತಿ ಈಗ ಹೆಂಗ್ ಅನ್ಸುತ್ತೆ ಅಂದ್ರೆ, ಆಗಿನ ಕಾಲ ಹೇಳಿದ್ದ ಮಾತು ಕೇಳಿದ್ರೆ ನಾನು ಒಬ್ಬ ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಇರ್ತಿದ್ದೆ. ಹೌದ್ರಾ? 100%. ಯಾಕಂದ್ರೆ ನನ್ನ ಬ್ರದರ್ ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಆಗಿ ಕೋಲಾರ್ನಲ್ಲಿ ಆಗಿದ್ದಾನೆ. ಸ್ವಂತ ತಮ್ಮ. ಅವನಿಗೂ ನನ್ಗೆ ಬರೀ 2 ವರ್ಷ ಡಿಫ್ರೆನ್ಸ್ ಅಷ್ಟೇ. ನಮ್ಮ ಅಣ್ಣ ತಮ್ಮದಿರಲ್ಲಿ ನಾವು ಜಾಸ್ತಿ ಟೈಮ್ ಇದಿಲ್ಲ ಸರ್, ಗ್ಯಾಪ್ ಇಲ್ಲ. ನನಗೂ ದೊಡ್ಡ ಅಣ್ಣನಿಗೂ 7 ವರ್ಷ ಡಿಫ್ರೆನ್ಸ್, ನನಗೂ ದೊಡ್ಡ ಅಕ್ಕನಿಗೂ 15 ವರ್ಷ ಡಿಫ್ರೆನ್ಸ್. ಆಮೇಲೆ ಎರಡನೇ ಅಣ್ಣನಿಗೂ ನನಗೂ 5 ವರ್ಷ ಡಿಫ್ರೆನ್ಸ್. ಇನ್ನೊಬ್ಬ ಪಕ್ಕದಲ್ಲಿ ಅಣ್ಣ ಒಬ್ರಿದ್ದಾರೆ, ಅವ್ರಿಗೂ ನನಗೂ ಒಂದು 3 ವರ್ಷ ಡಿಫ್ರೆನ್ಸ್. ನನಗೂ ನನ್ನ ತಮ್ಮನಿಗೆ 2 ವರ್ಷ ಡಿಫ್ರೆನ್ಸ್. ಸೊ ಇಲ್ಲಿ 2 ವರ್ಷ 3 ವರ್ಷ ಈ ಥರ ಗ್ಯಾಪ್ನಲ್ಲಿ ನಾವು ಹುಟ್ಟಿರೋದು ಆಗಿನ ಕಾಲದಲ್ಲಿ. ಸೊ ಆ ಥರ ಆಗ್ಬಿಟ್ಟು ಏನಂದ್ರೆ ಏನೇ ಮಾಡಿದ್ರೂ ಮಕ್ಕಳನ್ನ ಬಿಟ್ಕೊಡ್ತಿರ್ಲಿಲ್ಲ ಸರ್. ಯಾರಾದ್ರೂ ಬಸ್ಲಿಂಗಪ್ಪ, ನಮ್ಮ ಚಿಕ್ಕಪ್ಪನೇ ಬಂದು ಕೇಳಿದ್ರು, ಬಸ್ಲಿಂಗಪ್ಪ ಇಷ್ಟು ಜನ ಮಕ್ಳಿದ್ದಾರೆ ಕಣೋ, ನನಗೆ ಯಾರನ್ನ ಒಂದಿಬ್ರು ನಾನು ಸಾಕೋದು ಕೊಟ್ಬಿಡು ಅಂತ. ಸೊ ನಮ್ಮಪ್ಪ ಕಳಿಸ್ಲಿಲ್ಲ, ಮಕ್ಕಳು ಬಿಟ್ಕೊಡ್ಲಿಲ್ಲ. ಅದು ಒಂದೊತ್ತು ಗಂಜಿ ಹಾಕ್ತೀನಿ ನನ್ನ ಮನೇಲಿ ನಾನು ಇರಲಿ, ನನ್ನ ಮಕ್ಕಳು ಯಾರ ಮನೆ. ಲಾಸ್ಟ್ನಲ್ಲಿ ಏನಾಯ್ತು ಅಂದ್ರೆ ಹಂಗೆ ನನ್ನ ಜೀವನ ನಡೀತಾ ಇತ್ತು ಸರ್. ನಾನು ಸ್ಕೂಲ್ಗೆ ಸೇರ್ಕೊಂಡೆ. ನೀವು ಫಸ್ಟ್ ಪ್ರೈಮರಿ ಯಾವ ಸ್ಕೂಲ್ ಮಾಡಿದ್ರಿ? ಅಭಿಯಾಶ್ರಮ ಸ್ಕೂಲ್. ಅಭಿಯಾಶ್ರಮ ಅಂತ ಒಂದು ನಮ್ಮ ಮನೆ ಎದುರುಗಡೆಗೆ ಇತ್ತು, ಪ್ರಶಾಂತ್ ಹೋಟ್ಲ್ ಹತ್ರ ವಿಲ್ಸನ್ ಗಾರ್ಡನಲ್ಲಿ. ಸೊ ಅಲ್ಲಿ ಮಾಡಿದೆ. ಅದಾದ್ಮೇಲೆ 4ನೇ ಕ್ಲಾಸ್ ತನಕ ಇತ್ತು ಅಲ್ಲಿ. ಅದಾದ್ಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಬಂದೆ ವಿಲ್ಸನ್ ಗಾರ್ಡನ್. ಅಲ್ಲ, ಓದೋದ್ರಲ್ಲಿ ನೀವು ಅವರೇಜ್ ಸೂಪರ್ ಸರ್. ಯಾಕಂದ್ರೆ ಇತ್ಲ ಕಡೆ ಲೀಡರ್ಶಿಪ್ ನಮ್ದಿತ್ತು, ಆ ಕಡೆ ನನ್ನ ಫ್ರೆಂಡ್ ಒಬ್ಳಿದ್ದು ದೀಪಾ ಅಂತ, ಅವಳು ಲೀಡರ್ಶಿಪ್ ಇರೋದು. ನಾನು ಆಕ್ಚುಲಿ ಗೌರ್ಮೆಂಟ್ ಸ್ಕೂಲ್ಗೆ 4ನೇ ಕ್ಲಾಸ್ ಗಂಟನೇ ಇದ್ದಿದ್ದು ಅಭ್ಯಾಶ್ರಮನಲ್ಲಿ. 5ನೇ ಕ್ಲಾಸ್ಗೆ ಬೇರೆ ಆದ್ವಿ. ಸೊ ಅಲ್ಲಿಗೆ ಹೋದ್ರೆ 5ನೇ ಕ್ಲಾಸ್ನಲ್ಲಿ ತುಂಬಾ 5ನೇ ಕ್ಲಾಸು ಪ್ರೈಮರಿ ಸ್ಕೂಲಿಂದನೇ ನಿಮ್ದು ನಾಯಕತ್ವ ಗುಣ ಬಂದಿತ್ತು ನಿಮ್ಗೆ? 100%. ಏನ್ ಹೇಳಿದ್ರೇನು. ಅವಾಗ ಸ್ಪೋರ್ಟ್ಸ್ ಅಲ್ಲಿ ಹೆಂಗಿದ್ರಿ ಸರ್ ನೀವು? ಅವಾಗ ಸ್ಕೂಲ್ ಸ್ಪೋರ್ಟ್ಸ್ ಅಲ್ಲಿ ಆಡ್ತಿದ್ದೆ ಸರ್. ಏನ್ ಆಟ ಆಡ್ತಾ ಇದ್ರಿ ಅವಾಗ? ನಾನು ಜಾಸ್ತಿ ಆಡ್ತಾ ಇದ್ದಂದ್ರೆ ಕಬಡ್ಡಿ ಪ್ಲೇಯರ್ ಪ್ರೈಮರಿಯಲ್ಲಿ. ಹೌದು, ಕಬಡ್ಡಿ. ಆಮೇಲೆ ಖೋಖೋ. ಅದು ಸ್ಕೂಲ್ನಲ್ಲಿ ಕಂಪಲ್ಸರಿ ಇರೋದು, ಚೆನ್ನಾಗಿ ಆಡ್ತಿದ್ದೆ. ಸೊ ಅದಾದ ನಂತರ ನನಗೆ ಆಮೇಲೆ ಆಚೆ ಕಡೆ ಆಟಗಳು ತುಂಬಾ ಆಡ್ತಿದ್ದೆ. ಅವಾಗೆಲ್ಲ ನಮ್ಗೆಲ್ಲಾನು ಏನಿಲ್ಲ, ಗಿಲ್ಲಿ ದಂಡು. ಈ ರೋಡಲ್ಲಿ 24 ಗಂಟೆ ಇರೋರು, ಮನೆ ತುಂಬಾ ಮಕ್ಕಳು. ರೋಡಲ್ಲಿ ಅಣ್ಣ ನನ್ನ ಜೊತೆ ಆಡೋರು, ನನ್ನ ಅಣ್ಣ ಆಡೋರು, 2ನೇ ಅಣ್ಣ. ಆಮೇಲೆ ನನ್ನ ತಮ್ಮ ಆಡೋನು, ಆಮೇಲೆ ನನ್ನ ಚಿಕ್ಕ ತಮ್ಮ ಆಡೋನು. ಸೊ ನಮ್ಮದೇ ಒಂದು ಟೀಮ್ ಇತ್ತು. ಆಮೇಲೆ ನಾವು 4th ಸ್ಟ್ಯಾಂಡರ್ಡ್ ಆಯಿತು, 5th ಸ್ಟ್ಯಾಂಡರ್ಡಿಗೆ ಬಂದೆ ಗೌರ್ಮೆಂಟ್ ಸ್ಕೂಲ್ಗೆ. 5th ಸ್ಟ್ಯಾಂಡರ್ಡ್ನಲ್ಲಿ ಏನಾಯಿತು, ತುಂಬ ತೊಂದರೆ ಆಗೋಯ್ತು ಸರ್ ಮನೆ ಕಡೆಗೆ. ಏನು ತೊಂದರೆ? ಏನಂದರೆ ಅಪ್ಪನಿಗೆ ಅಷ್ಟು ಸಂಬಳ, ಯಾಕಂದರೆ ದೊಡ್ಡವರಾದರು.
ಆಗ ಎಜುಕೇಶನ್ 10 ಜನ ಮಕ್ಕಳು ಎಜುಕೇಶನ್ ಊಟ ತಿಂಡಿ ಬಟ್ಟೆ. ಅಣ್ಣನಿಗೆ 10th ಅವಾಗ, ನಾನು 5th ಬಂದಾಗ ದೊಡ್ಡ ಅಣ್ಣ 10th, ಹಾಕೊಳಕ್ ಬಟ್ಟೆ ಇರ್ತಿಲ್ಲ ಸರ್. ಆಗ ಅಣ್ಣ ಏನು ಮಾಡಿದ್ರು, ನನಗೆ ಎಕ್ಸಾಮ್ ಹೋಗ್ತಿದ್ರೆ ಆಗಲ್ಲ ಅಂದ್ಬಿಟ್ಟು ಅಮ್ಮ ಏನು ಮಾಡಿದ್ರು, ಒಂದು ವಾರದೊಳಗಡೆ ನನಗೆ ಒಂದು ಕಾಕಿ ಪ್ಯಾಂಟು, ಒಂದು ಶರ್ಟ್ ಯಾರ ಹತ್ರನ ಈಸ್ಕೊಡ್ಬೇಕಲ್ಲ ಅಂದರೆ ಅಕ್ಕಪಕ್ಕದಲ್ಲಿ ಈಸಿ ನಮ್ಮ ಅಮ್ಮ ಅಣ್ಣನ ಪರೀಕ್ಷೆ ಕಳ್ಸಿದ್ರು ಸರ್. ಅವತ್ತು ಅಣ್ಣ ಡಿಸ್ಟಿಕ್ ಬಂದ ಸರ್. ಹೌದಾ? ಡಿಸ್ಟಿಕ್, ದೊಡ್ಡ ಅಣ್ಣ ಡಿಸ್ಟಿಕ್ನಲ್ಲಿ ಬಂದ. ಡಿಸ್ಟಿಕ್ 10th ಪಾಸು, ಫಸ್ಟ್ ಕ್ಲಾಸ್ ಪಾಸು, ಡಿಸ್ಟಿಕ್ಗೆ ಫಸ್ಟು. ಆ ಥರ. ಯಾವುದು? ಬೆಂಗಳೂರಿನಲ್ಲಿ ಸರ್, 10th ಯಾವ ಸ್ಕೂಲಲ್ಲಿ ಸರ್ ಓದಿದ್ದವರು? ಅವರು ಇದರಲ್ಲಿ ಸರ್, ಸೆಂಟ್ರಲ್ ಹೈಸ್ಕೂಲ್ ಇದೆಯಲ್ಲ ಮೆಜೆಸ್ಟಿಕ್, ಅಲ್ಲಿ ದಿನ ನಡ್ಕೊಂಡು ಹೋಗ್ತಿದ್ರು. ವಿಲ್ಸನ್ ಗಾರ್ಡನ್ ಇಂದ ಸೆಂಟ್ರಲ್ ಹೈಸ್ಕೂಲ್ ನಡ್ಕೊಂಡು ಹೋಗೋರು ಡೈಲಿ. ಅಪ್ಪನೂ ನಡ್ಕೊಂಡು ಹೋಗೋರು. ಅಪ್ಪ ವಿಧಾನಸೌಧ, ವಿಲ್ಸನ್ನಿಂದ ವಿಧಾನಸೌಧ ದಿನ ನಡ್ಕೊಂಡು ಹೋಗೋರು. ವಿಧಾನಸೌಧ ಆದ್ಮೇಲೆ ಆಮೇಲೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ಎಲ್ಲಿಗೆ? ಅದೇ ಪಕ್ಕದಲ್ಲಿ ಸೈನ್ಸ್ ಕಾಲೇಜ್ ಇದೆಯಲ್ಲ, ಅದಿದ್ರೆ ಕಡೆ ಒಂದು PWD ಆಫೀಸ್ ಇದೆ ಗೊತ್ತಲ್ಲ, ಸೊ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅಪ್ಪನ ನಡ್ಕೊಂಡು ಹೋಗ್ರಿ. ನಮ್ಗೆಲ್ಲ ಹತ್ರ ಇರುತ್ತೆ ಸರ್, ಮೆಜೆಸ್ಟಿಕ್ ಹತ್ರ, ಆಮೇಲೆ ಮಾರ್ಕೆಟ್ ಹತ್ರ, ಆಮೇಲೆ ಶಿವಾಜಿನಗರ್ ಹತ್ರ, ಅದು ಸೆಂಟ್ರಲ್ ಪ್ಲೇಸ್. ನಡ್ಕೊಂಡೇ ಓಡಾಡ್ತಿದ್ವಿ ನಾವು. ಸೊ ಆ ಥರ ಬಾಲ್ಯ ಆಗಿತ್ತು. ಅದಾದ್ಮೇಲೆ ಅಣ್ಣ ಅಷ್ಟು ಕಷ್ಟ ಇತ್ತು ಸರ್ ನಮ್ಗೆ. SLC ಡಿಸ್ಟಿಂಕ್ಷನ್ ಬಂದ್ರು. ಆಮೇಲೆ ತುಂಬಾ ಕಷ್ಟ ಆಗೋಯ್ತು. ಆಮೇಲೆ ತಿರ್ಗಾ ನಾನು 5th ಸ್ಟ್ಯಾಂಡರ್ಡ್ ಓದ್ತಿದ್ದೆ. ಆ 5th ಸ್ಟ್ಯಾಂಡರ್ಡಲ್ಲಿ ಏನಾಯ್ತು ಅಂದ್ರೆ, ನನಗೆ ಇದಕ್ಕಿದ್ದಂಗೆನೆ ಸ್ಕೂಲ್ ಹತ್ರ ಹೋದ್ರೆ ಬಟ್ಟೆ ಹಾಕಿದ್ರೆ ಈಚೆ ಕಡೆ ನಿಲ್ಸೋರು. ಆಮೇಲೆ ಪ್ರಿನ್ಸಿಪಾಲ್ ಗದ್ರಿ ಯೂನಿಫಾರ್ಮ್ ಹಾಕಿಲ್ಲ ಅಂತ, ಸರಿಯಾಗಿ ಬುಕ್ಸ್ ಇರ್ತಿರ್ಲಿಲ್ಲ ಸರ್ ಓದಕ್ಕೆ. ಆಮೇಲೆ ಮನೆಯಲ್ಲಿ ಅಪ್ಪ ಏನಾರು ಕೇಳಿದ್ರೆ ಆಯ್ತು ಕಣೋ ನೋಡೋಣ. ಪಾಪ ಅವಾಗ ಕಾಸಿಗೆ ತುಂಬ ಹಣಕ್ಕೆ ತುಂಬ ಇದಿತ್ತು. ಸೊ ಅದಾದ ನಂತರ ಏನು ಮಾಡಿದೆ, ನಾನು ನೋಡಿದೆ ದಿನ ನಿಲ್ಸಿ ಆಚೆ ಕಡೆ ಓಡಿಸ್ಬಿಡೋರಲ್ಲ, ಪಾಠಕ್ಕೆ ಕರ್ಕೊಳ್ತಿರ್ಲಿಲ್ಲ ಒಳಗಡೆಗೆ. ಆಮೇಲೆ ಏನು ಮಾಡ್ತಿದ್ದೆ, ಹೆಂಗಪ್ಪ ಮಾಡೋದು ಅಂದ್ಬಿಟ್ಟು ಅವಾಗ ನಮ್ಮ ರಾಮಕೃಷ್ಣ ಹೆಗಡೆ ನಾನು ನೆನೀಬೇಕು ಸರ್. ಈ ಟೈಮ್ನಲ್ಲಿ ಏನು ಮಾಡಿದ್ರು, ಎಲ್ಲ ಮಕ್ಳಿಗೂ ಸ್ಕೂಲ್ ಬಟ್ಟೆ ಕೊಡಬೇಕು, ಯೂನಿಫಾರ್ಮ್, ಗೌರ್ಮೆಂಟ್ ಸ್ಕೂಲು ಬುಕ್ ಕೊಡಬೇಕು ಅಂತ ಮಾಡಿದ್ರು ಸರ್. ಅಲ್ಲಿಂದ 7th ಗಂಟೆ ಓದಿದೆ ಸರ್ ನಾನು. ನೋಡಿ, ಅದರ ಉಪಯೋಗ ನಿಮಗೆ ಇಲ್ಲ ಸರ್, ನೆನಿತೀನಿ 7th ಗಂಟೆ ಓದಿದೆ. ಆಮೇಲೆ 7th ಆದ್ಮೇಲೆ ಏನಾಯ್ತು, ಅದು ಇವಾಗಲೂ ನೆನ್ಪಿಡ್ಕೊಂಡಿದ್ದೀರ? ತುಂಬಾ ಇದೆ ಸರ್. ಅದಕ್ಕೆ ನನ್ನ ದೇವರು ನನ್ನ ಇಲ್ಲಿವರೆಗೂ ನಂಗೆ ತಂದಿದ್ದಾನೆ ಸರ್. ಸೊ ಅದೊಂದು 7th ತನಕ ಓದೆ. 7th ಆದಮೇಲೆ ಇದಕ್ಕಿದ್ದಂಗೆ ಸ್ಕೂಲ್ ಬಿಟ್ಬಿಟ್ಟೆ. ಮುಂದಕ್ಕೆ ಓದಕ್ಕಾಗಿಲ್ಲ. ಯಾಕೆ ಸರ್? ಯಾಕಂದ್ರೆ ನನಗೆ ಫೀಸ್ ಕಟ್ಟೋದಿಲ್ಲ. ಆಮೇಲೆ ಇನ್ನೊಂದೇನು, ಆ ಸ್ಕೂಲ್ಗೆ ಹೋದ್ರೂ ಈಚೆ ಕಡೆಗೆ ಹಾಕೋರು ನಿಲ್ಸೋರು. ಆಮೇಲೆ ಬುಕ್ಗಳು ಬೇರೆ ಸ್ಕೂಲ್ಗೆ ಹೋದ್ಮೇಲೆ ಯಾಕೆ ಕೊಡ್ತಾರೆ ಸರ್? ಈ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅಂತ ಕೊಡೋರು. ಸೊ ಆಮೇಲೆ ಏನು ಮಾಡಿದೆ, ದಿಢೀರ್ ಅಂತ ಹೋಗಿ ನಿಂತ್ಕೊಂಡು ಸ್ಕೂಲ್ ಕಡೆ ಗಮನನೇ ಹೊಟ್ಟೋಯ್ತು. ಅವಾಗ ಎಲ್ಲಿ ಹೋದ್ರೆ ನಮ್ಮ ಒಂದು ವಿಲ್ಸನ್ ಗಾರ್ಡನಲ್ಲಿ ಹರಿಲಕ್ಷ್ಮಿ ಥಿಯೇಟರ್ ಅಂತ ಇತ್ತು. ವಿಲ್ಸನ್ ಗಾರ್ಡನಲ್ಲಿ ಅಲ್ಲಿ ಹೋಗೋದು, ಎಲ್ಲ ಬ್ಯಾನರ್ಗಳು ಅಂಟಿಸಿರೋದು ನೋಡ್ಕೊಂಡು ನಿಂತ್ಕೊಳ್ಳೋದು, ಬ್ಯಾಗ್ ಇಟ್ಕೊಂಡು ಎಲ್ಲ ನೋಡ್ಕೊಂಡು ಅದೆಲ್ಲ ಇದು ಮಾಡಿಕೊಂಡು ನೋಡ್ತಾ ಹಂಗೇನೆ ಸಾಯಂಕಾಲದ ಆಟ ಆಡೋದು. ಸ್ಕೂಲ್ ಬೇಡ ಟೈಮ್ ಮನೆಗೆ ಹೋಗೋದು ಬ್ಯಾಗ್ ತಗೊಂಡು. ಮನೆಯಲ್ಲಿ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳ್ಬರ್ತಾರೆ, ಅಮ್ಮ ತಿಳ್ಕೊಳ್ತಿದ್ರು. ಆಮೇಲೆ ಒಂದು ದಿವಸ ಆಯಿತು, ಒಂದು ವಾರ ಆಯಿತು, ಆಮೇಲೆ 1 ತಿಂಗಳಾಯ್ತು. ಇವನೇನಿಲ್ಲ ಹೋಗ್ತಾನೆ, ಏನು ಹೋಗ್ತಾನೆ ಅಂತ ಅಮ್ಮ. ನೀವು ಮನೆಗೆ ಹೇಳಿಲ್ಲ ಸ್ಕೂಲಿಗೆ ಹೋಗ್ತಾ ಇಲ್ಲ ಅಂತ? ಹೇಳಿಲ್ಲ. ಒಂದು ಸತಿ ನನ್ನ ಫ್ರೆಂಡ್ ಬಂದು ಮನೆಯಲ್ಲಿ ಹೇಳ್ಬಿಟ್ಟ, ಈ ಥರ ಹಿಂಗೆ ಅಮ್ಮ ಯಾವಾಗ ನೋಡಿದ್ರೆ ನೀವು ಸ್ಕೂಲ್ ಬರಲ್ಲ, ಆಗಲೇ ತುಂಬ ದಿನ ಆಯಿತು. ಏಯ್ ಸುಳ್ಳು ಹೇಳ್ಬೇಡ, ಒಂದು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಏನು ಸುಳ್ಳು ಹೇಳ್ತೇನೆ ನೀನು ಅಂತ ಅಮ್ಮ ಗದ್ರಾಕಿದ್ರು. ಅಮ್ಮ ಇಲ್ಲ ಬನ್ನಿ ನೀವು ಅಂತೇಳಿ ಅಮ್ಮನ ಕರ್ಕೊಂಡು ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಕೇಳಿದ್ಕೆ, ಇಲ್ಲ ಅಮ್ಮ ನಿಮ್ಮ ಮಗ ಬಂದಿಲ್ಲ ಇದಕ್ಕೆ ಸೊ ಅಂತ ಹೇಳ್ಬಿಟ್ಟು, ಆಮೇಲೆ ನನ್ನ ನೈಸಾಗಿ ಕೇಳಿಬಿಟ್ಟು ಎಲ್ಲ ಮಾಡಿ ಕೇಳಿದ್ರು. ಇಲ್ಲ ಸ್ಕೂಲ್ಗೆ ಹೋಗಿದ್ದೀನಿ ಅಂತ ನಾನು ಸುಳ್ಳು ಹೇಳ್ಬಿಟ್ಟೆ. ಆಮೇಲೆ ಹಿಂದೆನೇ ಫಾಲೋ ಮಾಡಿದ್ರು ಅಮ್ಮ. ಯಾಕಂದರೆ ಅಮ್ಮನೇ ಫುಲ್ಲು ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ದು ಅಮ್ಮನೇ. ಅಪ್ಪ ದುಡಿದು ಮನೇಲಿ ಕೊಡೋರು, ಅಮ್ಮ ಎಲ್ಲ ನೋಡ. ಅಂದರೆ ಅವಾಗೆಲ್ಲ ಎಜುಕೇಟೆಡ್ಗಳೆಲ್ಲ ಸರ್ ಇವರೆಲ್ಲ. ಸೊ ಆ ಥರ ಏನಾಗಂದ್ರೆ ಅಮ್ಮ ಚೆಕ್ ಮಾಡಿ ಎಲ್ಲ ಇದು ಮಾಡಿದರೆ, ಆಮೇಲೆ ಒಂದು ದಿವಸ ಕೊಂಡಿಸ್ಕೊಂಡು ಹೇಳಿದರು, ಇವಾಗ ನಿನಗೆ ಓದಿದ್ರೆ ಓದು, ಇಲ್ಲ ಎಲ್ಲರೂ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡು, ಹೋಗಿ ಕೆಲಸ ಕಲಿ. ಹಿಂಗೆ ಹೋದ್ರೂ ದುಡಿಲೇಬೇಕು, ಹಂಗೋದ್ರೆ ದುಡಿಲೇಬೇಕು, ಇವಾಗಲೇ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡೋದು. ಆಮೇಲೆ ಯೋಚನೆ ಮಾಡಿ ಆಮೇಲೆ ಅಷ್ಟರಲ್ಲಿ ನಮ್ಮಣ್ಣ ಒಂದು ಸ್ಪೋರ್ಟ್ಸ್ ಅಂತ ಹೋಗ್ತಿದ್ರು. ಎರಡನೇ ಅಣ್ಣ ಸ್ಪೋರ್ಟ್ಸ್ಗೆ ಜಾಯ್ನ್ ಆಗಿದ್ರು. ಅವಾಗಲೇ ತೈಕೊಂಡ ಅಂತ ಬಂದಿದ್ದು. ತೈಕೊಂಡ ಅಂತ ಹೇಳಿ
ಇವತ್ತು ಅವಾಗ ಇಂಟ್ರೊಡ್ಯೂಸ್ ಅವಾಗೇ ಇಂಟ್ರೊಡ್ಯೂಸ್ ಅದು. ಸೊ ಅಣ್ಣ ಹೋಗ್ತಿದ್ರು, ಅವಾಗ ಕರಾಟೆ ಅಂತ ಕರೆಯೋರು ಅದನ್ನು. ಸೊ ಕರಾಟೆ ಅಂತ ಕರೆದ್ರೆ ಅವಾಗ ಏನಾಗೋದು ಅಂದರೆ ಅಣ್ಣ ಹೋಗಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಬರೋರು. ಆಮೇಲೆ ನನಗೆ ಅಣ್ಣ ಹೋಗ್ತಾನೆ ನಾನೇ ಹೋಗ್ಬಾರ್ದು ಅವಾಗ ಅಂದರೆ ಒಂದು ಏನೋ ಸ್ಪಿರಿಟು ಸಹ ಕರಾಟೆ ಅನ್ನೋದು. ಸೊ ಅವರು ಹೋಗಿ ಬರ್ತಾ ಇದ್ರು. ಆಮೇಲೆ ಅವ್ರ ಬ್ಯಾಗ್ಗಳು ನೋಡೋದು, ಆಮೇಲೆ ಹಿಂಗೆ ನಾನು ಅವರು ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗೋದು. ಫಾಲೋ ಮಾಡ್ಕೊಂಡು ನಿಮ್ಮ ಅಣ್ಣರಿಂದ ಫಾಲೋ ಮಾಡ್ಕೊಂಡು ನಿಮ್ಮ ಅಣ್ಣ ಕೇಳಲಿಲ್ಲ ನೀವು ನಾನು ಬರ್ತೀನಿ ಅಂತ? ನಾನು ಕೇಳಲಿಲ್ಲ. ದಿನ ಹೋಗಿ ಎಲ್ಲಿ ಹೋಗ್ತಾರೆ ಬೆಳಿಗ್ಗೆ ಹೊತ್ತು, ನೋಡಿದ್ರೆ ಒಳ್ಳೆ ಬಾಡಿ ಗಿಡಿ ಎಲ್ಲ ಅಲ್ಲಿ ಅವಾಗ ಏನೆಲ್ಲ ಬಾಡಿ ಬೆಳೆಸೋದು ಅಂದರೆ ಒಂಥರ ಏನೋ ಅಂತ ಇದು. ಸೊ ಅದಕ್ಕೇನೆ ನಾನೇನು ಮಾಡ್ದೆ, ಅಣ್ಣ ಎಲ್ಲೋ ಹೋಗ್ತಾರೆ ಏನೋ ಅಂದ್ಬಿಟ್ಟು ಅವ್ರ ಹಿಂದೆಗಡೆ ನಾನು ಕಲಿಬೇಕಲ್ಲ, ನಾನು ಮಾಡಬೇಕಲ್ಲ ಅಂದ್ಬಿಟ್ಟು ಒಂದು ಹುಮ್ಮಸ್ ಎದ್ದಳ್ತು. ಆಮೇಲೆ ಹೋಗ್ತಾ ಒಂದು ದಿವಸ ಕೇಳಿದೆ, ನಾನು ಸೇರ್ಕೋಬೇಕಂತ. ನಾನು ಎಲ್ಲೋದ್ರೂ ಹಿಂದೆ ಬಂದ್ಬಿಡು ನೀನು ಅಂತ ಗದಿರೋ. ಆಮೇಲೆ ಅವ್ರಿಗೆ ಗೊತ್ತಿಲ್ಲದಂಗೆ ಅವರು ಬಿಡೋ ಮೂಮೆಂಟ್ ಆಯಿತು, ಅಲ್ಲಿಂದ ಬಿಡೋ ಮೂಮೆಂಟ್ ಆಯಿತು. ಆ ಬಿಡೋ ಮೂಮೆಂಟ್ ಆದಾದ್ಮೇಲೆ ನಾನೇನು ಮಾಡಿದೆ, ಈ ಥರ ಅಲ್ಲಿ ಹೋಗ್ಬಿಟ್ಟು ಒಬ್ಬರು ಸೀನಿಯರ್ ಇದ್ದರು, ಚೇತನ್ ಮಿತ್ರ ಅಂತ. ಅವರು ಅಂದರೆ ಅವಾಗ ಮಾಸ್ಟ್ರು ನನಗೆ ಇನ್ನೂ ಪರಿಚಯ, ನಾನು ಚೇತನ್ ಮಿತ್ರ ಅಂತ ಅಲ್ಲಿದ್ದರು, ನಮ್ಮ ಅಣ್ಣನ ಸೀನಿಯರ್. ಅವರು ಸೀನಿಯರ್ ಅಲ್ಲ, ನಿಮ್ಮ ಅಣ್ಣ ಬಿಡೋ ಅಂತ ಮೂಮೆಂಟ್ ಯಾಕೆ ಬಂತು ಸರ್? ಅಲ್ಲಿ ಬಿಡೋ ಅಂಥದ್ದು ಮೂಮೆಂಟ್ ಏನಂದರೆ ಅಣ್ಣನಿಗೆ ಇದೆಲ್ಲ ಇದ್ದೇ ಇರುತ್ತೆ ಏನು. ಆಮೇಲೆ ಅವರಿಗೆ ಸಂಗೀತದ ಹುಚ್ಚದಳ್ತು, ಸಂಗೀತ ಕಲಿಬೇಕಂತ. ಅವಾಗ ಅವ್ರು ಏನು ಮಾಡಿದ್ರು, ಉದಯ ಕಲಾ ನಿಕೇತನ್ಗೆ ಹೋದ್ರು. ಅವಾಗ ಅವರಿಗೆ ಸಂಗೀತದ ಹುಚ್ಚು. ಆಮೇಲೆ ಎರಡನೇದೇನೆಂದರೆ ಒಳ್ಳೆ ಡ್ಯಾನ್ಸ್ ಕಲಿಯೋಂಥದ್ದು ಅವರಿಗೆ ಇದಾಯಿತು, ಅಂದರೆ ಫ್ಲೆಕ್ಸಿಬಲ್ ಆಯ್ತು ಅಲ್ಲ ಬಾಡಿ. ಆಮೇಲೆ ಅವರು ಅದೇ ಲೈನಲ್ಲಿ ಹೋದ್ರು, ಹಂಗಾಗಿ ಇದನ್ನ ಬಿಟ್ರು. ಆಮೇಲೆ ನಾನು ಇಲ್ಲಿಗೆ ಹೋಗಿ ಸೇರ್ಕೊಂಡಾದ್ಮೇಲೆ ಹಂಗೇನೆ ದಿನ ಹೋಗ್ತಿದ್ದೆ ಪ್ರಾಕ್ಟೀಸು. ಆಮೇಲೆ ಅಣ್ಣನ ಕೇಳಿದೆ ನಾನು, ಈ ಥರ ಸೇರಿಕೊಂಡೆ ಅಂತ. ನಾನು ಎಲ್ಲೋದ್ರೂ ಹಿಂದೆನೇ ಬರ್ತಾನೆ ಇವನು ಅಂತ ಕರೆದು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದ್ರಲ್ಲಿ ಸ್ವಲ್ಪ ಒಳ್ಳೆ ಪ್ರಾಕ್ಟೀಸ್ ಆಗ್ತಾ ಚೆನ್ನಾಗಿ ಮಾಡ್ತಾ ಇದೆಯಾ, ಮಾಡು ಅಂತ ಅಣ್ಣ ಎಂಕರೇಜ್ಮೆಂಟ್ ಮಾಡೋದು. ಸೊ ಅಲ್ಲಿ ನನಗೆ ಸ್ಪೋರ್ಟ್ಸ್ ಅನ್ನೋದು ಹುಚ್ಚು ಹಿಡಿತು, ಅಲ್ಲಿ ಸ್ಟಾರ್ಟ್ ಮಾಡಿ. ಆಮೇಲೆ ನೀವು ಎಜುಕೇಶನ್ ಕಂಟಿನ್ಯೂ ಮಾಡಲಿಲ್ಲ? ಇದೆ ಬರೀ ಸ್ಪೋರ್ಟ್ಸು ಕೆಲಸ. ಅವಾಗ ಸರ್ ಕೆಲ್ಸಕ್ಕೆ ಸೇರ್ಕೊಂಡೆ. ಏನು ಕೆಲಸಕ್ಕೆ ಸೇರ್ಕೊಂಡ್ರಿ? ಎಲ್ಲೋ ಒಂದು ಕಡೆ ಒಂದು ಜ್ಯೂಸ್ ಅಂಗಡಿನಲ್ಲಿ, ಫಸ್ಟ್ ಜ್ಯೂಸ್ ಅಂಗಡಿ ಇಲ್ಲ ಸರ್, ಈ ರೋಡಲ್ಲಿ ಇದು ನಿಲ್ಸಾರ ಸರ್, ಪಾನಿಪುರಿ ಗಾಡಿ ಮಾರೋದು. ಆ ಗಾಡಿನಲ್ಲಿ ನಮ್ಮ ಅಣ್ಣ ಒಂದು ಕಡೆ ಕೆಲ್ಸಕ್ಕೆ ಸೇರ್ಕೊಂಡ್ರು. ಅವಾಗ ಯಾರು ನನಗೆ ಈ ಸ್ಪೋರ್ಟ್ಸ್ ಅಲ್ಲಿ ಇದ್ರಲ್ಲ ಅವ್ರ ಒಂದ್ ಕಡೆ, ಎರಡನೇ ಅಣ್ಣ ಅವ್ರ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಂಡ್ರು. ಅವರು ಅವಾಗ್ಲೂ ಕಷ್ಟನ ನಮ್ಗೆ ಗೊತ್ತಾಗ್ಬಿಡ್ತು, ಅಪ್ಪ ಒಬ್ಬರೇ ದುಡಿತಾರೆ, ನಮ್ಮ ಕೈನಲ್ಲಿ ಆಗಲ್ಲ, ಮನೆ ತುಂಬಾ ಕಷ್ಟ ಇದೆ. ಅವರು ಒಂದ್ ಕಡೆ ವೈನ್ ಸ್ಟೋರ್ನಲ್ಲಿ ಕೆಲಸ ಮಾಡಕ್ಕೆ, ನಾನೊಂದು ಕಡೆ ಪಾನಿಪುರಿ ಗಾಡಿನಲ್ಲಿ ಕೆಲಸ ಮಾಡ್ತಿದ್ದೆ. ಅವಾಗ ನನಗೆ ಪಾರ್ಟ್ ಟೈಮ್ ಸ್ಕೂಲ್ಗೆ ಹೋಗ್ಕೊಂಡು, ಆಮೇಲೆ ಸ್ಕೂಲ್ಗೆ ಎಲ್ಲ ಮಕ್ಕಳನ್ನ ಕರೆದು ಬಿಟ್ರು. ಯಾರು ಇದು ಅದೂ ನಮ್ಮ ರಾಮಕೃಷ್ಣ ಹೆಗಡೆ ಅವರು ಆ ಸ್ಕೂಲ್ಗೂ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಪ್ರೈವೇಟ್ ಸ್ಕೂಲ್ಗೆಲ್ಲ ಮಾಡಿದ್ರು. ಆ ಸ್ಕೀಮ್ ನಿಮಗೆ ವರದಾನ ಆಯ್ತು. ನೀವು ಸ್ಕೂಲ್ ಬಿಟ್ಟರೆ ಮತ್ತೆ ಜಾಯಿನ್ ಮಾಡಿದ್ರು. ಬಟ್ಟೆ ಸಿಗುತ್ತೆ, ಅಪ್ಪ ಅಮ್ಮಂದು ಏನಿಲ್ಲ, ಏನೋ ಅಪ್ಪ ಅಮ್ಮ ಊಟ ಹಾಕ್ತಾರೆ, ಇರೋದ್ರಲ್ಲಿ ಓದ್ಕೊಂಡು ಹೋಗ್ಬೇಕು. ಅಲ್ಲಿ ಯೂನಿಫಾರ್ಮ್ ಕೊಡ್ತಾರೆ, ಪ್ಲಸ್ ಇದು ಬುಕ್ ಕೊಡ್ತಾರೆ. ಅದು ನಿಮಗೆ ವರದಾನ ಆಯ್ತು. ಸೊ ಅದಾದ್ಮೇಲೆ ಕೆಲ್ಸಕ್ಕೂ ಸೇರ್ಕೊಂಡೆ. ಸೇರ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಕ್ಕೆ ನನಗೆ ₹1 ಅವಾಗ 5 ಗಂಟೆ ಮೇಲೆ ಹೋಗ್ಬೇಕು, ರಾತ್ರಿ 11 ಗಂಟೆ ಪಾನಿಪುರಿ ಗಾಡಿನಲ್ಲಿ ನಾನು ಹೋಗೋದು ನೋಡಿ. ಅಲ್ಲಿ ಹೋಗಿ ನೀವು ಏನ್ ಕೆಲಸ ಮಾಡ್ತಾ ಇದ್ರಿ ಸರ್? ಸ್ಟಾರ್ಟಿಂಗ್ ಏನ್ ಹೇಳ್ಕೊಟ್ರು ಅವ್ರು? ಕೆಲಸ ಏನಂದ್ರೆ ಪ್ಲೇಟ್ ತೊಳಿಬೇಕು, ಆಮೇಲೆ ಇರೋ ಪ್ಲೇಟ್ ಎಲ್ಲ ಎತ್ತಬೇಕು. ಸೊ ಅದಕ್ಕೆ ನನಗೆ ಆಯ್ತು, ಮಾಡ್ತಾ ಇದ್ದೆ. ಸೊ ಅದಾದ ನಂತರ ಅಷ್ಟಕ್ಕೆ ಒಂದಿನಕ್ಕೆ ₹1 ಕೊಡ್ತಿದ್ದೆ. ಸಾಯಂಕಾಲ ಪಾರ್ಟ್ ಟೈಮ್, ಬೆಳಿಗ್ಗೆ ಸ್ಕೂಲ್ ಮುಗಿಸ್ಕೊಳ್ತಿದ್ದೆ, ಸಾಯಂಕಾಲ ಹೋಗ್ತಿದ್ದೆ. ಆಮೇಲೆ ಓದ್ಕೊಳ್ಳೋದೆಲ್ಲನೂ ರಾತ್ರಿ ಇಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಓದ್ಕೊಂಡು ಹೋಗ್ತಿದ್ದೆ. ಆಮೇಲೆ ನಾನು ಹೋಗೋದು ನೋಡಿ ನನ್ನ ತಮ್ಮ ಸ್ಟಾರ್ಟ್ ಮಾಡೋದು, ನಾನು ಕೆಲ್ಸಕ್ಕೆ ಸೇರ್ಕೊತೀನಿ, ನನಗೂ ಇದಿದೆ, ನೀನು ಹೇಳು ಅಂತ. ಅದಕ್ಕೆ ನಾನು ಕೇಳಬೇಡ, ಹಣೆಯನ್ನು ಕೇಳು ಅಂದರೆ ನಮ್ಮ ಎರಡನೇ ಅವ್ರು ಏನು ಮಾಡಿದರು, ಆಮೇಲೆ ಕರ್ಕೊಂಡೋಗೋ ಅಂತ ಹೇಳಿದರು. ಆಮೇಲೆ ನಾನು ಕರ್ಕೊಂಡೋಗಿ ಸೇರಿಸಿದೆ. ಅವರ ಪಾನಿಪುರಿ ಓನರ್ ಇದಾನಲ್ಲ, ಅವ್ರ ಓನರ್ ತಮ್ಮ ಇನ್ನೊಂದು ಗಾಡಿ ಇಟ್ಟಿದ್ರು ಒಂದು ಸ್ವಲ್ಪ ದೂರಕ್ಕೆ. ಅವ್ರ ಗಾಡಿಗೆ ನನ್ನ ತಮ್ಮನ ಅವನು ಕೆಲಸ ಸ್ಟಾರ್ಟ್ ಮಾಡಿ, ಅವನು ಸ್ಕೂಲ್ ಮುಗಿದ ಮೇಲೆ ಸಾಯಂಕಾಲ ಅವನು ಪಾರ್ಟ್ ಟೈಮ್ ಬಂದ್ಬಿಟ್ಟ, ಬೆಳಿಗ್ಗೆ ಮಾಡ್ಕೊಂಡು. ಸೊ ಅವನು ಮಾಡ್ಕೊಂಡಿದ್ದ. ಆಮೇಲೆ ಲಾಸ್ಟ್ನಲ್ಲಿ ನನಗೇನಾಯ್ತು, ಸ್ಕೂಲ್ದು ಸ್ವಲ್ಪ ಅಲ್ಲಿ ಫೀಸ್ ಕಟ್ಟೋದು ಪ್ರಾಬ್ಲಮ್ ಅಂತ, ಅಪ್ಪ ಕಟ್ಟಕ್ಕೆ ಆಗಿಲ್ಲ. ನಾನು ಮನೇಲಿ ಕೇಳಿ ಎಷ್ಟಿತ್ತು ಸರ್ ಅವಾಗ ಫೀಸ್? ಸರ್ ಅವಾಗ ನಾನು ಚಿಕ್ಕ ವಯಸ್ಸಿನಲ್ಲಿ ವರ್ಷಕ್ಕೆ ₹15 ಸರ್, ಅಭ್ಯಾಶ್ರಮ ಸ್ಕೂಲ್ನಲ್ಲಿ. ಇಲ್ಲಿ ಬಂದಾದ್ಮೇಲೆ ₹25 ಆಯ್ತು. ವರ್ಷಕ್ಕೆ ₹25. ವರ್ಷಕ್ಕೆ ₹25. ಅದು ಕಟ್ಬಿಟ್ರೆ ವರ್ಷ ಎಲ್ಲ ಓದ್ಬೋದು. ಆಮೇಲೆ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು.
ಆಮೇಲೆ ಈ ಸ್ಪೋರ್ಟ್ಸ್ ಅನ್ನೋದು ನನಗೆ ಏನು ಜೀವನ ಕಲಿಸ್ತು ಅಂದರೆ ಒಂದು ಡಿಸಿಪ್ಲಿನ್ ಅನ್ನು ಕಲಿಸ್ತು ಸರ್. ಡಿಸಿಪ್ಲಿನ್ ಅದರಲ್ಲಿ ನಾನು ಫಸ್ಟ್ ಯಾವ ಸರ್ ಅದು ತಾಯ್ಕೊಂಡು ಅಲ್ಲಿ ಮುಂದುವರೆದ್ರಿ ಸ್ಪೋರ್ಟ್ಸ್ ಅಲ್ಲಿ ಆಮೇಲೆ ಸ್ಕೂಲಿಗೆ ಹೋಗ್ತಾ ಇದ್ರಿ ಮತ್ತೆ ಬಿಟ್ಬಿಟ್ರ ಸ್ಕೂಲ್ ಹೋಗ್ತಿದ್ದೆ ಆಮೇಲೆ ಪಾನಿಪುರಿ ಅಂಗಡಿಯಲ್ಲಿ ಕೆಲಸ ಸೊ ಹಿಂಗೆಲ್ಲ ಮಾಡ್ಕೊಂಡು ಮನೆ ಹತ್ರ ಇರ್ತಿರ್ಲಿಲ್ಲ. ನಮ್ಮ ಅಣ್ಣ ಅತ್ತ ಏನ್ ಮಾಡೋರು ಮನೆ ಹತ್ರ ಯಾರು ಬಿಡ್ತಿರ್ಲಿಲ್ಲ. ರೀಸನ್ ಏನಂದ್ರೆ ಅಲ್ಲಿ ಹಾಳಾಗ್ತಾರೆ ಹುಡುಗರ ಜೊತೆ ಸೇರಿ ಬೆಳಿಗ್ಗೆ ಸಾಯಂಕಾಲ ತನಕ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು. ಆಮೇಲೆ ಮಾತಿರ್ತೀರಿ ಏನಿಲ್ಲ ಸಮ್ಮರ್ ನಲ್ಲಿ ಸಿಕ್ಕರೆ ಸಾಕು ಇದೇ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಹತ್ರ ಮಾವಿನಕಾಯಿ ಬಡಿಯಕ್ಕೆ ಹೋಗೋದು. ಸೊ ಅದು ಹುಡುಗರ್ದು ಅದು ಸೊ ಆ ಥರ ಎಲ್ಲ ಮಾಡ್ತಿದ್ರು. ಅಣ್ಣ ಎಲ್ಲಾರನ್ನು ಏನು ಮಾಡಿದ್ವಿ, ಎರಡನೇ ಅಣ್ಣ ಕೇರ್ ತಗೊಂಡು ಹುಡುಗರನ್ನೆಲ್ಲ ಅಪ್ಪ ಕೈ ಒಂದೇ ಆಗಲ್ಲ ಅಂದ್ಬಿಟ್ಟು ಕೇರ್ ತಗೊಂಡು ಒಂದೊಂದು ಕಡೆ ಫಿಟ್ ಮಾಡ್ತಾ ಬಂದರು. ಸೊ ಆಯ್ತು ಅಂತ ನಾನು ಆಯ್ತು. ಸೊ ಅವೆಂತು ಇದು ಮಾಡಿಬಿಟ್ಟೆ ತಿರ್ಗಾ ಸ್ಕೂಲ್ ಬಿಟ್ಬಿಟ್ಟೆ ಸರ್ ಫೀಸ್ ಕೇಳೋದಕ್ಕೆ. ಫೀಸ್ ಕೇಳಿದ ತಕ್ಷಣ ಮತ್ತೆ ಬಿಟ್ಬಿಟ್ಟೆ. ಎಷ್ಟು 25 ರೂಪಾಯಿ ಕಟ್ಟಾಗ ನಿಮ್ಮ ಹತ್ರ ಇರಲಿಲ್ಲ, ಆಗ್ತಿರ್ಲಿಲ್ಲ. ಸೊ ಆಮೇಲೆ ಹಂಗೆ ಮಾಡ್ತಾ ಇದು ಈ ಸ್ಪೋರ್ಟ್ಸ್ನಲ್ಲಿ ಸ್ವಲ್ಪ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಫಸ್ಟ್ ಸ್ಟೇಟ್ ಹೊಡೆದೆ ತಾಯ್ಕೊಂಡಲ್ಲಿ ಫಸ್ಟ್ ಸ್ಟೇಟ್ ಲೆವೆಲ್ ಅಲ್ಲಿ ಫಸ್ಟ್ ಹೊಡೆದೆ ಮೆಡ್ಲ್ ತಗೊಂಡಲ್ಲಿ. ಅದು ಒಂದು ನನಗೆ ಹೆಂಗ್ ಅನಿಸ್ತು ಗೊತ್ತಾ, ಒಂದು ಜೀವನದಲ್ಲಿ ಡಿಸಿಪ್ಲಿನ್ ಅನ್ನೋದು ಬಂದ್ಬಿಡ್ತು ನನಗೆ ಸ್ಪೋರ್ಟ್ಸ್ನಲ್ಲಿ. ಸೊ ಹಂಗೆ ಮಾಡ್ತಾ ಏನಾಯ್ತು, ಗೋಲ್ಡ್ ಆಯ್ತು, ಆಮೇಲೆ ಸಿಲ್ವರ್ ಆಯ್ತು, ಆಮೇಲೆ ಬ್ರಾನ್ಸ್ ಆಯ್ತು. ಅದೇ ಒಂಬೇಗೌಡ ಸೆಂಟ್ರ್ ವಿಲ್ಸನ್ ಒಂಬೇಗೌಡ ಸೆಂಟ್ರ್ ಇಂದನೇ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಮೇಲೆ ಪ್ರತಿಯೊಂದು ಎಕ್ಸಾಮ್ ಮಾಡ್ಕೊಂಡು ಬರ್ತಿದ್ದೆ. ಎಕ್ಸಾಮ್ಸ್ ಇದೆ 10 ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಹೆಂಗ್ ಓದ್ತೀವೋ ಆ ತರ ಎಕ್ಸಾಮ್ಸ್. ಫಸ್ಟ್ ಎಕ್ಸಾಮ್ ಯಾವ್ದು ಬರುತ್ತೆ ಸರ್ ಅದರಲ್ಲಿ? ಫಸ್ಟ್ ನಾವು ಕಲಿಬೇಕಾದ್ರೆ ವೈಟ್ ಬೆಲ್ಟ್ ಅಂತ ಹೇಳ್ತಾರೆ, ಅದಾದ್ಮೇಲೆ ಎಕ್ಸಾಮ್ ಕೊಡ್ತಾರೆ. ಅದ್ರಲ್ಲಿ ಎಲ್ಲೋ ಈಗ ವೈಟ್ ಬೆಲ್ಟಿಗೆ ಏನ್ ತರಬೇತಿ ತಗೊಂತಿರೋ? ತರಬೇತಿ ಅವಾಗ ನಾನು ತಗೊಳ್ತಿದ್ದು ಪಂಚ್ ಯಾವ ತರ ಮಾಡ್ಬೇಕು, ಅದಕ್ಕೆ ವೈಟ್ ಬೆಲ್ಟ್ ಅದು ಅಲ್ಲ. ಅದ್ರಲ್ಲಿ ಒಂದು 4-5 ಟೆಕ್ನಿಕ್ಸ್ಗಳು ಇರ್ತವೆ. ಪಂಚಿಂಗು, ಕಿಕ್ಕು ಅದೆಲ್ಲ ಮಾಡಿಸ್ತಾರೆ. ಆಮೇಲೆ ಅದಾದ್ಮೇಲೆ ಒಂದು ಈಗ ಫಸ್ಟ್ ವೈಟ್ ಬೆಲ್ಟ್ ಅಲ್ಲ ಸರ್? ಹೌದು. ವೈಟ್ ಬೆಲ್ಟಿಗೆ ಎಷ್ಟು ತರಬೇತಿ ಬರುತ್ತೆ? ವೈಟ್ ಬೆಲ್ಟಿಗೆ ಒಂದು ಫ್ರಂಟಸ್ ಕಿಕ್ ಅಂದ್ರೆ ಈ ತರ ಫ್ರಂಟಸ್ ಕಿಕ್, ಲಿಫ್ಟ್ ಕಿಕ್ ಅಂದ್ರೆ ಸ್ಟ್ರೈಟು. ಸೊ ಅದರಲ್ಲಿ ಒಂದು 10 ಕಿಕ್ ಕೇಳ್ತಾರೆ ಸರ್. 10 ಕಿಕ್ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಒಂದು 2 ಕಟಾಸ್ ಅಂತ ಕೇಳ್ತಾರೆ, ಕಟಾಸ್ ಅಂತ. ಸೊ ಅದು ಮಾಡಿ ತೋರಿಸಿ ಎಲ್ಲ. ಕಟಾಸ್ ಅಂದ್ರೆ ಯಾವ ಟೈಪ್? ಕಟಾಸ್ ಅಂದ್ರೆ ಅದರಲ್ಲಿ ಒಂದು 16 ಸ್ಟೆಪ್ ಇರುತ್ತೆ ಸರ್, 16 ಕೌಂಟ್ ಇರುತ್ತೆ. ಅದನ್ನ ತೈಗುಕ್ ಅಂತಾರೆ. ಸಿಜಾಕ್ 1 ತೈಗುಕ್ ಅಂತಾರೆ, ಅಂದ್ರೆ ಕೊರಿಯನ್ ಲ್ಯಾಂಗ್ವೇಜ್ 1 ತೈಗುಕ್ ಅಂತಾರೆ. ಆ ಕೌಂಟು ಸಿಜಾಕ್ ಅಂದ ತಕ್ಷಣ ನಾವು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಎಲ್ಲಿ ಸ್ಟಾರ್ಟ್ ಮಾಡ್ತೀವೋ ಆ ಪ್ಲೇಸಿಗೆ ಬಂದು ತಿರ್ಗಾ ಅಲ್ಲೇ ನಿಂತ್ಕೋಬೇಕು. ಅದು ಒಂದು ಬೆಲ್ಟ್ ಎಕ್ಸಾಮ್ ಕೊಡೋಂಥದ್ದು ಇದು. ಆಮೇಲೆ ಒಂದು ಬೆಲ್ಟ್ ಎಕ್ಸಾಮ್ಗೆ ಅದನ್ನ ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ಬೇಕು ಸರ್? ಅದು ಒಂದು ಅವಾಗ ನಾವು ಮಾಡ್ಬೇಕಾದ್ರೆ ಒಂದು 6 ಮಂತ್ 7 ಮಂತ್ ತಗೊಳ್ಳಿ ಸರ್. 7th ಮಂತ್ ಪ್ರಾಕ್ಟೀಸ್ ಮಾಡಿ ಅದನ್ನ ಅಟೆಂಡ್ ಮಾಡ್ಬೇಕು. ಆಮೇಲೆ ಅದ್ರ ಜೊತೆ ವಿತ್ ಸ್ಟಾಮಿನಾ ಬೇಕು ನಮ್ಗೆ. ಏನ್ ಪವರ್ಫುಲ್ ಆಗಿ ನಾವು ಮಾಡ್ತೀವಿ, ಸೊ ಅದು ಒಂದು ಸ್ಟಾಮಿನಾ ಬೇಕು. ಸೊ ಆ ತರ ಮಾಡಿ ಒಂದೊಂದು ಎಕ್ಸಾಮ್. ಅದು ಮತ್ತೆ ಈಗ ಎರಡನೇ ಬೆಲ್ಟ್ ಯಾವುದು ಸರ್? ಎರಡನೇ ಬೆಲ್ಟ್ ಎಲ್ಲೋ ಆದ್ಮೇಲೆ ಎಲ್ಲೋ 1 ಅಂತ ಮಾಡ್ತಾರೆ. ಫಸ್ಟ್ ವೈಟ್ ಆಮೇಲೆ ಎಲ್ಲೋಕ್ಕೆ ಏನ್ ಬೇಕು ಸರ್? ಅಲ್ಲ, ವೈಟ್ ಇಂದ ಎಲ್ಲೋ ಹೋಗ್ತೀವಿ, ಎಲ್ಲೋ ಇಂದ ಎಲ್ಲೋ 1 ಅಂತೀವಿ. ಎಲ್ಲೋ 1 ಅಂದ್ರೆ ಎಲ್ಲೋ ಗ್ರೀನ್ ಒಂದು ಪಟ್ಟಿ ಬರುತ್ತೆ ಅದಕ್ಕೆ, ಅದು ಎಲ್ಲೋ 1. ಅದು ನಿಮ್ಮ ತರಬೇತಿ ಸೆಂಟ್ರಲ್ಲೇ ಕೊಡ್ತಾರೆ? ಹೌದು. ಅಲ್ಲೇ ಫೀಸ್ ಕಟ್ಟಬೇಕು. ಎಷ್ಟಿರುತ್ತೆ ಸರ್? ಅವಾಗ 15 ರೂಪಾಯಿ ಸರ್ ತಿಂಗಳಿಗೆ. ಅವಾಗ ನಾನು ಸ್ವಲ್ಪ ದುಡಿಯೋಂಗಾಗಿದ್ದೆ. ನಾನು ದುಡಿತಿದ್ದೆ. ಇವಾಗ 1 ರೂಪಾಯಿ ನಾನು ತಗೊಳ್ತಿದ್ನಲ್ಲ ಸರ್, ಅದು 15 ದಿವಸಕ್ಕೆ ತಗೊಳ್ಳೋ. ಅದಕ್ಕೆ ಒಂಥರ ಅಮ್ಮಂಗೆ ತೋರಿಸ್ತಾ ಇಲ್ಲ. ಆದ್ರೆ ಅಮ್ಮನಿಗೆ ಏನ್ ಮಾಡ್ತಿದ್ದೆ, ಒಂದು ಯಾರಾದ್ರೂ ಅಕಸ್ಮಾತ್ ಅಲ್ಲೊಂದು ಅಣ್ಣ ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿಗೆ ಪಾನಿಪುರಿ ತಗೊಂಡವ್ರು ಸ್ವಲ್ಪ ದುಡ್ಡುಗಳು ಕೊಡೋರು. ಸೊ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಳ್ತಿದ್ದೆ. ತಾಯಿ ಕೊಡೋದು ಕೊಟ್ಬಿಡ್ತಿದ್ದೆ ದಿನ. ಸೊ ಅದು ಆಮೇಲೆ ತಗೊಂಡು ಮಾಡ್ಕೊಂಡು ಎಕ್ಸಾಮ್ಸ್ ಮಾಡ್ತಿದ್ದೆ. ಹಂಗೆ ಆಯ್ತು. ಆಮೇಲೆ ಯೂನಿಫಾರ್ಮ್ ಕಂಪಲ್ಸರಿ ಬೇಕು ಅಂದ್ಬಿಟ್ರು. ಅಲ್ಲೂ ಇಲ್ಲಿ ಇದು ತಗೊಂಡು ಇದ್ರಲ್ಲಿ ಅಲ್ಲಿ ಅಷ್ಟು ದಿನ ನೀವು ಯೂನಿಫಾರ್ಮ್ ಹಾಕಿರ್ಲಿಲ್ಲ? ಹಾಗೆ ಮಾಡ್ತಾ ಇದ್ದೆ. ಒಂದು ಟ್ರ್ಯಾಕ್ ಶೂಟ್, ಒಂದು ಟೀ ಶರ್ಟ್ ನಲ್ಲಿ ಹೋಗ್ತಿದ್ದೆ. ಅಷ್ಟರಲ್ಲೇ ಮಾಡ್ತಿದ್ದೆ. ಆಮೇಲೆ ಏನ್ ಮಾಡ್ತೀವಿ, ಯೂನಿಫಾರ್ಮ್ ಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಈ ಸಂಬಳದಲ್ಲಿ 1 ರೂಪಾಯಿ ಸಂಬಳದಲ್ಲಿ ಆಗಲ್ಲಪ್ಪ, ಹೆಂಗಪ್ಪ ಮಾಡೋದು ಅಂತ ಹೇಳ್ಬಿಟ್ಟು 3 ರೂಪಾಯಿ ಸಂಬಳ ಕೊಡ್ತಾನಲ್ಲ ಬೇರೆ ಕಡೆ ಕರೆದವನ ಒಬ್ಬ. 3 ರೂಪಾಯಿ. ಅವಾಗ ನಾನು ಸ್ಕೂಲ್ ಬಿಟ್ಬಿಟ್ಟೆ.
ಆಮೇಲೆ ಫುಲ್ ಟೈಮು ₹3 ಕೊಡ್ತೀನಿ ಅಂದ. ಅಲ್ಲಿ ಜ್ಯೂಸ್ ಅಂಗಡಿಯಲ್ಲಿ ಅಲ್ಲೂ ಗ್ಲಾಸ್ ತೊಳೆಯೋಂಥದ್ದು. ಸೊ ಅಲ್ಲಿ ಒಂದಷ್ಟು ವರ್ಷ ಮಾಡಿದೆ ಸರ್. ಅವಾಗ ಅಲ್ಲಿ ದುಡ್ಡು ಕೂಡಾಕಿ ಒಂದು ಯೂನಿಫಾರ್ಮ್ ಹೋದ, ಅದು ಕೂಡಾಕುವಾಗ ಸ್ವಲ್ಪ ಇದಾಯಿತು. ಆಮೇಲೆ ಅಲ್ಲೂ ಜ್ಯೂಸ್ ಅಂಗಡಿನಲ್ಲಿ ಅಲ್ಲೂ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದೆ, ಅಲ್ಲೂ ಬಿಟ್ಬಿಟ್ಟೆ. ಆಮೇಲೆ ಅಮ್ಮ ಏನು ಮಾಡಿದ್ರು, ಅಲ್ಲೋಗಿ ಕೆಲಸ ಮಾಡೋದು ಬೇಡ ನೀನು ಅಂತ ಅಮ್ಮನಿಗೆ, ಅಂದರೆ ಅವಾಗ ಕಷ್ಟದಲ್ಲಿ ಎಷ್ಟು ದಿನ ಮಾಡಿದ್ರು ಬೇಡ ಅಂದರು, ಬೇರೆ ಯಾವ್ದಾದ್ರು ನೋಡು ಅಂದರು. ಆಮೇಲೆ ಹಂಗೆ ಇದ್ರಿ ಅಮ್ಮನೇ ಯಾರ ಹತ್ರ ಹೋಗಿ ಕೇಳಿಕೊಂಡು, ನಮ್ಮ ಅಲ್ಲಿ ಒಬ್ಬರು ಅಮ್ಮನ ಫ್ರೆಂಡ್ ಇದ್ರು, ಅವ್ರ ಮನೇಲಿ ಯಾರೋ ಪ್ರಿಂಟಿಂಗ್ ಪ್ರೆಸ್, ನಂದಿ ಪ್ರೆಸ್ ಅಂತ ಇದೆ ಸರ್ ಈಗಲೂ ಸುಧಾಮನಗರದಲ್ಲಿ. ಈ ಕಾರ್ಡ್ಸ್ ಮಾಡ್ತಾರೆ ಗೊತ್ತಾ, ಈ ಇದರದ್ದು ಸ್ಪೀಡ್ ಕಾರ್ಡ್ಸು. ಸೊ ಅಲ್ಲಿ ಪ್ರೆಸ್ನಲ್ಲಿ ಎಲ್ಪರ್ ಕೆಲ್ಸಕ್ಕೆ ಹೋದೆ ಸರ್. ಎಲ್ಪರ್ ಕೆಲ್ಸಕ್ಕೆ ಹೋದಾಗ ಅಲ್ಲಿ ₹5 ಒಂದು ದಿವಸ ಕೂಲಿ ಸಿಗ್ತದೆ ಸರ್, ದಿನಕ್ಕೆ ₹5. ಆಮೇಲೆ ಅದನ್ನ ಮಾಡ್ಕೊಂಡೇನೆ ಬೆಳಿಗ್ಗೆ 6 ಗಂಟೆಗೆ ಒಂದು ಶಿಫ್ಟು, 2 ಗಂಟೆ ಮೇಲೆ ಸೆಕೆಂಡ್ ಶಿಫ್ಟ್ OT, ನೈಟ್ ಶಿಫ್ಟ್ ಇದ್ರೆ ನೈಟ್ ಶಿಫ್ಟ್ ಅಲ್ಲೇ ಇದ್ಬಿಡ್ತೀವಿ. ಹಂಗೆ ಮಾಡಿ ಪ್ರಾಕ್ಟೀಸ್ಗೆ ಹೋಗ್ತಾ ಇರ್ಲಿಲ್ವಾ? ಇಲ್ಲ, ಮಧ್ಯದಲ್ಲಿ ಹೋಗಿ ಬಂದ್ಬಿಡ್ತಿದ್ದೆ 1 ಅವರ್ ಸುಮ್ಮನೆ ಹೋಗಿ ಬಂದ್ಬಿಟ್ಟು. ಯಾಕಂದರೆ ನನಗೆ ನೆಕ್ಸ್ಟು ಎಕ್ಸಾಮ್ಸ್ಗೆ ಯೂನಿಫಾರ್ಮ್ ಇಲ್ದಲ್ಲಿ ಕಳ್ಸಲ್ವಲ್ಲ. ಸೊ ಅದಕ್ಕೆ 2 ತಿಂಗಳು ಹಂಗೆ ಕೆಲಸ ಮಾಡಿದೆ ಸರ್. ಅಷ್ಟರಲ್ಲಿ ಎಲ್ಲ ದುಡ್ಡು ಬಂತು, ಚೆನ್ನಾಗಿ ದುಡ್ಡು ಬಂತು. ಅವಾಗ ₹5 ಪರ್ ಡೇ ಅಂದರೆ ಅವಾಗ ದುಡ್ಡು ಜಾಸ್ತಿ ಇಲ್ಲ ಸರ್. ಸೊ ಅದನ್ನು ತೊಗೊಂಡೆ. ಅದರಲ್ಲಿ ಏನು ಮಾಡಿದೆ, ಸ್ವಲ್ಪ ದುಡ್ಡು ಇದು ಮಾಡಿಬಿಟ್ಟು ಅಮ್ಮನಿಗೆ ಗೊತ್ತಾಗ್ದಂಗೆ ನಾನೇ ಹೋಗಿ ಯಾರಿಗೂ ಹೇಳ್ದಂಗೆ ಬಿನ್ನಿ ಡ್ರಿಲ್ ಅಂತ ಅವಾಗ ಹಾಕ್ಕೊಳ್ಬೇಕು ನಾವು. ಬಿನ್ನಿ ಡ್ರಿಲ್ ಹೊಲಿಸಿದ್ರೆ ತುಂಬ ಒಂಥರ ಸ್ಟ್ರಾಂಗ್ ಅದು. ಯಾಕಂದ್ರೆ ಇದು ತೈಕೊಂಡು ಅಂತ ಕರಾಟೆ, ಇದಕ್ಕೆ ಬಿನ್ನಿ ಡ್ರಿಲ್ಲು ಅದು ತೊಗೊಂಬಂದು ನಾನೇ ಯಾರಿಗೂ ಗೊತ್ತಿಲ್ಲದಂಗೆ ಹೊಲಿಸಿ ಹಾಕ್ಕೊಂಡು ಯೂಸ್ ಮಾಡ್ತಿದ್ದೆ. ಆಮೇಲೆ ನೋಡಿದ್ರೆ ನೆಕ್ಸ್ಟು ಎಕ್ಸಾಮ್ಸ್ಗಳು ಮಾಡ್ತಾ ಬಂದೆ ಸರ್. ಸ್ಟೇಟ್ ಆಯಿತು, 4 ಟೈಮ್ ಸ್ಟೇಟ್ ಹೊಡೆದೆ. 4 ಟೈಮ್ ಕಂಟಿನ್ಯೂ ಅಲ್ಲ, ಯಾವಾಗ ಟೂರ್ನಮೆಂಟ್ ಬರ್ದು ಆ ಟೈಮಲ್ಲಿ ಅವಾಗೆಲ್ಲ ಫಸ್ಟ್ ಪ್ಲೇಸ್ ಯಾವ ಪ್ಲೇಸ್ ತಗೋತಾ ಇದ್ದೆ ನೀವು? ಫಸ್ಟ್ ತಗೊಂಡಿದ್ದೆ ನಾನು ಇದು ಏನದು ಬ್ರಾನ್ಸ್. ಅದಾದ್ಮೇಲೆ ಸಿಲ್ವರು, ಅದಾದ್ಮೇಲೆ ಗೋಲ್ಡ್. ಲಾಸ್ಟಲ್ಲಿ ಈಗ ಇನ್ನೊಂದು ಗೋಲ್ಡ್ ತಗೊಂಡೆ. 2 ಸರಿ ಗೋಲ್ಡ್ ತಗೊಂಡೆ ಸ್ಟೇಟ್ ಲೆವೆಲ್. ಸೊ ಅದು ಆಯ್ತು. ಅದಾದ ನಂತರ ಆಮೇಲೆ ಮಾಡ್ತಾ ಅದಾಯ್ತು. ತಿರ್ಗಾ ಆಮೇಲೆ ನಮ್ಮ ಅಪ್ಪನ ಜೊತೆನಲ್ಲಿ ಇವನ್ನೆಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ ಏನು ಅಂದರೆ ಸ್ವಲ್ಪ ಮೆಜಾರಿಟಿ ಬಂದಲ್ಲ. ಆಮೇಲೆ ಹಂಗೆ ಸರ್, ಈಗ ನೀವೀಗ ಈ ಸ್ಟೇಟ್ ಲೆವೆಲಲ್ಲಿ ಆಡುವಾಗ ನಿಮಗೆ ಎಷ್ಟು ವಯಸ್ಸಿತ್ತು ಸರ್? ಸರ್ ನನಗೆ ಸ್ಟೇಟಲ್ಲಿ ಆಡಬೇಕಾದ್ರೆ ಒಂದು 14-15 ವಯಸ್ಸು ಸರ್. 14-15 ವರ್ಷಕ್ಕೆ ಸ್ಟೇಟ್ ಲೆವೆಲಲ್ಲಿ 4 ಸರಿ? ಇಲ್ಲ, 4 ಸತಿ ಮಾಡೋಷ್ಟರಲ್ಲಿ 19 ವಯಸ್ಸಾಗಿತ್ತು. 19, 15ರಿಂದ 19ರೊಳಗೆ 4 ಸರಿ ಸ್ಟೇಟ್ ಲೆವೆಲ್ ಸ್ಟೇಟು, 2 ಸತಿ ಇದು ಹೊಡೆದಿದೆ, ಗೋಲ್ಡ್ ಹೊಡೆದಿದೆ. ಸೊ ಅದು ಮುಗಿದ ತಕ್ಷಣ ಏನು ಮಾಡಿದೆ, ಹಂಗೆ ಮಾಡ್ತಾಯಿದ್ದೆ. ಅಪ್ಪ ಏನು ಮಾಡಿದ್ರು, ನನ್ನ ಕೈನಲ್ಲಿ ಕೆಲಸ ಆಗಲ್ಲ, ಯಾಕಂದರೆ 2 ಕಡೆನೂ ಹೋಗಿ ಮಾಡೋಕ್ಕಾಗಲ್ಲ, ಇವನು ಎಲ್ಲಿ ಹೋಗ್ತಾನೆ ಏನು ಅಂತ ಕೇಳಿದರು ಅಮ್ಮನ್ನ. ಇಲ್ಲ, ಅವನು ಈ ಥರ ಹಿಂಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಯಾವುದೋ ಪ್ರೆಸ್ನಲ್ಲಿ ಅಂತ. ಎಲ್ಲೂ ಬೇಡ, ಅವನೆಲ್ಲೂ ಹೋಗೋದು ಬೇಡ, ನನ್ನ ಜೊತೆಯಲ್ಲಿ ನಾನು ಹೋಗಿ ಇವಾಗ ಕೆಲಸ ತೊಗೊಳ್ತಾ ಇದ್ದೀನಿ ಆಚೆ ಕಡೆ, ಹೊಸ ಮನೆಯದು ಎಲೆಕ್ಟ್ರಿಕಲ್ದೆಲ್ಲನೂ ಅವ್ನು ನನ್ನ ಜೊತೆನೇ ಇರಲಿ ಅಂತ. ಯಾಕಂದರೆ ನಮ್ಮ ಅಪ್ಪನಿಗೂ ನನಗೂ ಸ್ವಲ್ಪ ಗರ್ಮ್ ನಾವಿಬ್ಬರು ಮಾತಾಡ್ತಾ. ಅಂದರೆ ಅಪ್ಪ ಏನಂದರೆ ಸ್ಟ್ರಿಕ್ಟು, ಆ ಸ್ಟ್ರಿಕ್ಟಿಗೆ ನಾನು ಇದಾಗ್ತಿರ್ಲಿಲ್ಲ. ಅದು ಒಂಥರ ಆ ಏಜಿಗೆ ಬಂದು ಕೇಳಲ್ಲ ನಾವು. ಸೊ ಆ ಥರ ಆಗಿ ಆಮೇಲೆ ಅಪ್ಪ ಏನು ಮಾಡಿದರು, ಇವನು ಹಿಂಗೆಲ್ಲ ಇದ್ದಾನೆ, ಇವನು ಹೆಂಗೆ ಮಾಡೋದು, ಇವನ್ನ ಎಲ್ಲ ಹುಡುಗರು ಚೆನ್ನಾಗಿ ಓದ್ತಾವ್ರೆ, ಇವನು ಒಂಥರ ಒಡ್ಡ ಆಗೋದ್ನಲ್ಲ ನಮ್ಮ ಮನೆಯಲ್ಲಿ ಅಂತ ಅಪ್ಪನಿಗೆ ಯಾವಾಗಲೂ ಕೊರಗಿತ್ತು ನನಗೆ. ನಿಮ್ಮ 10 ಜನದಲ್ಲಿ ನೀವೇ ಸ್ವಲ್ಪ ಒಟ್ಟು ತುಂಬ ಒಟ್ಟು ಎಜುಕೇಷನ್ ಮಾಡಲಿಲ್ಲ. ಆಮೇಲೆ ಅಪ್ಪ ಏನು ಮಾಡಿದ್ರು, ನೈಸ ಮಾತಾಡಿಸಿ ಎಲೆಕ್ಟ್ರಿಕಲ್ ಕಡೆ ಹೇಳ್ಕೊಂಡ್ಬಿಟ್ರು ನಾನು. ಆಮೇಲೆ ಎಲೆಕ್ಟ್ರಿಕಲ್ ಅಂದರೆ ಎಲೆಕ್ಟ್ರಿಕಲ್ ಕೆಲಸ ಮಾಡುವಾಗ ಕೆಲಸದವ್ ನಾನು, ಎಲೆಕ್ಟ್ರಿಕಲ್ ಕೆಲಸ ಮುಗ್ದಾದ್ಮೇಲೆ ನಾನು ಮಗ ಅಷ್ಟೇ ಅವ್ರು ನೋಡ್ತಿದ್ದಿದ್ದು. ಸೊ ಆ ಥರ ಆಗಿಬಿಟ್ಟು ಹಂಗೆ ಆಮೇಲೆ ಕೆಲಸದಲ್ಲಿ ತಪ್ಪಾದ್ರೂ ಬೈಯೋರು. ಆಮೇಲೆ ಬೈದ್ದು ಆಮೇಲೆ ತಿರ್ಗಾ ತಪ್ಪು ಮಾಡಿದರೆ ಆಗಿನ ಕಾಲದಲ್ಲಿ 720 ವೈರ್ ಅಂತ ಬರ್ತಿತ್ತು. ಇವಾಗ 4 mm ಅಂತೀವಿ. ಒಂದು ಬೆಟ್ಟಿಗೆ ಹತ್ರ ಇರ್ತಿತ್ತು. ಆ ಬೆಟ್ಟಿಗೆ ಹತ್ರ ಇರೋ ವೈರ್ನಲ್ಲಿ 4 ಫೋಲ್ಡ್ ಮಾಡ್ಕೊಂಡ್ರೆ ಏನಾದ್ರು ತಪ್ಪು ಮಾಡಿದಾಗ ಮೈ ತುಂಬ ಬಾಸುಂಡೆ, ಯಾರಿಗೂ ಹೊಡಿತಿರಲ್ಲ, ಪರ್ಟಿಕ್ಯುಲರ್ ನನ್ನ ಹೊಡಿಯೋರು. ಸೊ ಇವನು ಈ ಥರ ಮಾಡಿಬಿಟ್ಟು ಬಂದಾನೆ. ಆಮೇಲೆ ಇನ್ನೊಂದೇನೆಂದರೆ, ನಾವು ಸ್ಪೋರ್ಟ್ಸಲ್ಲಿ ಇದ್ದೀವಿ, ಆಮೇಲೆ ಈ ಬ್ರೇಕಿಂಗ್ ಟೆಕ್ನಿಕ್ಸ್ ಎಲ್ಲ ಮಾಡ್ತಾರಲ್ಲ, ಗೋಡೆ ಹೊಡಿತಿದ್ದಂಗೆ ಗುದ್ಬಿಡೋದು.
ಅಂದರೆ ಒಡ್ಡಾಟ. ಸೊ ಇದು ಹೊಡೆದ್ರೆ ಎಷ್ಟು ಪವರ್ ಇರುತ್ತೆ, ಹಿಂಗೆ ಮಾಡಿದ್ರೆ ಎಷ್ಟು ಪವರ್ ಇರುತ್ತೆ. ಸೊ ಅದು ಆಮೇಲೆ ಯಾವುದೋ ಒಂದು ಬಿಲ್ಡಿಂಗ್ನಲ್ಲಿ ಗೋಡೆ ಕಟ್ಟಿರೋ ಗೋಡೆನ ಬಿಡಿಸ್ಬಿಟ್ಟು ಬಂದ್ಬಿಟ್ಟು ನೀವು ಕರೆಕ್ಟ್ ಅದು ತಡೆಯಕ್ಕಾಗ್ತಿರ್ಲಿಲ್ಲ ಯಾವ್ದು ಪವರ್ ಎಷ್ಟಿದೆ ಅಂತ ಬಿಡಿಸ್ಬಿಟ್ಟು ಸೈಲೆಂಟ್ ಈಚೆ ಕಡೆ ಬಂದ್ಬಿಟ್ಟಿದೆ. ಆಮೇಲೆ ನಮ್ಮ ಅಪ್ಪನ ಗೊತ್ತು ಈ ನನ್ನ ಮಗಂದೆ ಕೆಲಸ ಅಂತ. ಆಮೇಲೆ ಅಲ್ಲಿ ಅವ್ರು ಕೇಳಲಿಲ್ವ ಬಿಲ್ಡಿಂಗ್ ಏನು? ಅಪ್ಪನ ಗೊತ್ತಾಯ್ತು ಯಾರೋ ಗೊತ್ತಿಲ್ಲ ಅಂತ. ಅಪ್ಪ ಹೇಳ್ಕೊಂಡ್ರೆ ಹೆಂಗೆ ಬಿದ್ದೋಗಿದ್ವಿ ಏನು ಅಂತ. ಆಮೇಲೆ ಆಯ್ತು ಅಂದ್ಬಿಟ್ಟು ಮನೆಗೆ ಬಂದಾದ್ಮೇಲೆ ನೈಸಾಗಿ ತುಂಬಿಸ್ಕೊಂಡು ಕೇಳಿದ್ದೆ. ಆಮೇಲೆ ಎಷ್ಟು ಕೇಳಿದ್ರು ನಾನು ಬಾಯಿ ಬಿಡಲಿಲ್ಲ, ನಾನೇ ಹೊಡೆದಿದ್ದಂತ ಗೊತ್ತು. ಅಂದರೆ ಅಪ್ಪನಿಗೂ ಗೊತ್ತಾಯ್ತು ಈ ನನ್ನ ಮಗಂದೆ ಚೇಷ್ಟೆ ಅಂತ. ಆಮೇಲೆ ಅಮ್ಮನ ಹತ್ರ ಹೇಳಿದ್ರು, ಬೈದರು, ಹಂಗೆ ಹಿಂಗೆ ಅಂತೇಳಿ. ಸೊ ಆ ಥರ ಇದರಲ್ಲಿ ಬೆಳೆದ. ಆಮೇಲೆ ಇನ್ನೊಂದು ಏನಂದರೆ ಕೆಲಸ ಫಸ್ಟು ಗುರು ನನಗೆ ಎಲೆಕ್ಟ್ರಿಕಲಲ್ಲಿ ಅಪ್ಪ ಫಸ್ಟ್ ಗುರು ಕೆಲಸದಲ್ಲಿ ಎಲೆಕ್ಟ್ರಿಕಲ್ನಲ್ಲಿ. ಆಮೇಲೆ ಮಾಡ್ತಾ 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 ಅಪ್ಪನಿಗೂ ನನಗೂ ಸ್ವಲ್ಪ ಇದು ಬಂತು, ಡಿಫ್ರೆನ್ಸ್ ಅಂತಲ್ಲ, ಅವ್ರ ಟೈಮಿಗೆ ನಾನು ಹೋಗ್ತಾ ಇರಲಿಲ್ಲ. ಆಮೇಲೆ ಅವ್ರು ಗದ್ರದು ಹೊಡಿಯೋದು ನಮಗೂ ಏಜ್ ಆಯ್ತಾ ಬಂತ. ಆಮೇಲೆ ಯಾರ ಮುಂದೆ ಅವ್ರ ಮುಂದೆ ಹೊಡೆದು ಬಿಡೋರು. ಅಂದರೆ ಇವಾಗ ಅನ್ಸುತ್ತೆ ಇವತ್ತು ಹೊಡಿ ಬಂದ್ರಿ ಅಂದ್ರೂ ಹೊಡಿಯೋರಿಲ್ಲ ನಮಗೆ. ಸೊ ಆ ಥರ ಆಗಿ ಅವಾಗ ಹೊಡಿಯೋರು, ಅವ್ರ ಹತ್ರ ಕೆಲಸ ಬಿಟ್ಬಿಟ್ಟೆ. ಆಮೇಲೆ ನಮ್ಮ ಸ್ಪೋರ್ಟ್ಸ್ನಲ್ಲೇ ಸೀನಿಯರ್ ಒಬ್ರಿದ್ರು, ಚೇತನ್ ಮಿತ್ರ ಅಂತ, ಅವ್ರ ಜೊತೆ ಎಲೆಕ್ಟ್ರಿಕಲ್ಲು ಅವ್ರದ್ದೊಂಥರ. ಆಮೇಲೆ ಅವ್ರ ಹತ್ರ ಕೆಲಸ ಕಲ್ತ್ಕೊಂಡು ಚೆನ್ನಾಗಿ ಕೆಲಸ ಕಲ್ತು ಫಸ್ಟ್ ಚೆನ್ನಾಗಿ ಕೆಲಸ ಕಲಿತು ಅಪ್ಪನ ಹತ್ರನೇ. ಆಮೇಲೆ ಇನ್ನೂ ಎಕ್ಸ್ಟ್ರಾ ಕೆಲಸ ಕಲಿಬೇಕಲ್ಲ, ಇವ್ರ ಹತ್ರ ಸೇರಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಇವ್ರ ಜೊತೆಲಿ ಇದ್ಬಿಟ್ಟೆ ಈ ಟೀಮಲ್ಲಿ. ಯಾಕಂದ್ರೆ ನಮ್ಮ ಟೀಮ್ನಲ್ಲೇ ಒಬ್ರು ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್, ಅವರು ಇಸ್ ದ ವೆರಿ ಗುಡ್ ಫೈಟರ್. ಅವಾಗ ಅವರು ಈ ನ್ಯಾಷನಲ್ಸ್ನಲ್ಲಿ ಗೋಲ್ಡ್ ಮೆಡಲಿಸ್ಟ್. ಹೌದಾ? ನಾನ್ ಸ್ಟೇಟ್ ಅಂದ್ರೆ ಅವ್ರು ನ್ಯಾಷನಲ್ಸ್ ಗೋಲ್ಡ್. ಏನು ಸರ್ ಅವ್ರ ಹೆಸರು? ಚೇತನ್ ಮಿತ್ರ ಅಂತ. ಸೊ ಅವ್ರ ಜೊತೆ ಇದರಲ್ಲಿ ನಿಮ್ಮ ಟೋಕೊಂಬೋ ತೈಕೊಂಡೋ ಅಲ್ಲಿ ನಿಮಗೆ ಗುರು ಅಂತ ಯಾರು ಸರ್? ಗುರು ಅಂತ ಫಸ್ಟ್ ಗುರು ಅಂತ ಮಾಸ್ಟರ್ ಮಂಜುನಾಥ್ ತಿವಾರಿ ಅಂತ ಸರ್. ಅವರೇ ನಮಗೆ ಬೇಸು. ಇವತ್ತು ನಾವು ಒಳ್ಳೆ ಇದು ಫೈಟ್ ಮಾಡ್ತೀವಿ, ಈಗಲೂ ಫೈಟ್ ಮಾಡ್ತೀವಿ ಅಂದ್ರೆ ಅವ್ರು ಕೊಟ್ಟಿದ್ದು ಪ್ರಾಕ್ಟೀಸ್, ಆಗಿನ ಪ್ರಾಕ್ಟೀಸ್. ಈಗಿನ ಪ್ರಾಕ್ಟೀಸ್ ಅಷ್ಟು ಇದಿಲ್ಲ ಸರ್, ಬಟ್ ಆಗಿನ ಪ್ರಾಕ್ಟೀಸು ಅಷ್ಟಿತ್ತು. ಒಂದು ಟೆಕ್ನಿಕ್ ಹೇಳ್ಕೊಟ್ರೆ ಅವರು ಒಂದು 6 ತಿಂಗಳು ಗ್ಯಾಪ್ ಕೊಟ್ಟು ಅದು ಪರ್ಫೆಕ್ಟ್ ಮಾಡೋ ತನಕ ಬಿಡ್ತಿರ್ಲಿಲ್ಲ. ಆಮೇಲೆ ಏನೇ ಇರ್ಬೋದು, ನಮ್ಮ ಫ್ಲೆಕ್ಸಿಬಲ್ ಇರ್ಬೋದು, ಒಂದು ಸ್ಟ್ರೆಚಿಂಗ್ ಇರ್ಬೋದು, ಹೊಡೆಯೋ ಪವರ್ಫುಲ್ ಇರ್ಬೋದು. ಸೊ ಅದಕ್ಕೆ ಆ ಥರ ಅವರು ಕೋಚ್ ಮಾಡ್ಕೊಂಡು ಬಂದರು. ಆಮೇಲೆ ಏನಾಯಿತು, ನಾನು ಮಾಡಿದ್ದವರು ಒಂದು 86ನಲ್ಲಿ ನಾನು ಸೇರಿಕೊಂಡಿದ್ದು. 87ನಲ್ಲಿ ಅವರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ರು. ಯಾರು ಸರ್? ನಮ್ಮ ಮಾಸ್ಟರ್ ಮಂಜುನಾಥ್ ತಿವಾರಿ ಆಕ್ಸಿಡೆಂಟ್ ತೀರ್ಕೊಂಡ್ಬಿಟ್ರು. ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಕ್ಸಿಡೆಂಟು. ನೈಟು 31st ನೈಟು ಆಚೆ ಕಡೆ ಫ್ರೆಂಡ್ ನೋಡ್ಕೊಂಡು ಬರ್ತೀನಿ ಅಂತ ಬರುವಾಗ ಆಕ್ಸಿಡೆಂಟ್ ಆಗಿ ಹೊರಟೋದ್ರು. ಸೊ ಅದಾದ ನಂತರ ಮಾಸ್ಟ್ರು ನಮಗೆ ನಮ್ಮ ಚೇತನೆ ತೊಗೊಳ್ತಿದ್ರು ಕ್ಲಾಸು. ಆಮೇಲೆ ನನಗೆ ಮಾಸ್ಟ್ರದ್ದು ಅಭಾವ ಆಯಿತು ಸಿಕ್ಕಾಬಟ್ಟೆ. ಅಲ್ಲಿ ಇಲ್ಲಿ ಅಂತ ಎಲ್ಲೆಲ್ಲ ನೋಡಿದೆ, ಎಲ್ಲೂ ಆಗಿಲ್ಲ. ಅದಾದಮೇಲೆ ಮಾಸ್ಟ್ರು ಹೋದಾದ್ಮೇಲೆ ಸ್ವಲ್ಪ ದಿನ ಆಗ್ತಾ ಇದ್ದಂಗೆ ಅಮ್ಮ ತೀರ್ಕೊಂಡ್ಬಿಟ್ರು. ನಮ್ಮ ತಾಯಿಯವರು. ಅವಾಗ ತುಂಬ ನಾನು ಕಷ್ಟದಲ್ಲಾಗ್ಬಿಟ್ಟೆ. ಆಮೇಲೆ ಹೋಗ್ತಾ ಹೋಗ್ತಾ ಅಮ್ಮ 3 ದಿವಸಕ್ಕೆ ಆ ಮನೆ ಕಾಟಿಲ್ಲ. ನಾನು ಮನೇನ ಬಿಟ್ಬಿಟ್ಟೆ. ಮನೆ ಬಿಟ್ಬಿಟ್ಟೆ. ಮನೆನೇ ಬಿಟ್ಬಿಟ್ರಾ? ಮನೆ ಬಿಟ್ಬಿಟ್ಟೆ. ತುಂಬದ ಮನೆ ಸರ್. ಯಾಕಂದರೆ ಅಮ್ಮ ನನಗೆ ಹೆಂಗೆ ಅಂದರೆ ಎಲ್ಲದಕ್ಕೂ ಏನೇ ಬಂದ್ರು ಅಷ್ಟೇ, ನಾನು 2 ಅವರ್ ಬಿಟ್ಟು ಅಮ್ಮನ ಇರ್ತಿರ್ಲಿಲ್ಲ. ಎಷ್ಟೇ ದೂರದಲ್ಲಿ ಇದ್ರೂ ಬಂದು, ಅವಾಗೊಂದು ಸೈಕಲ್ ಇತ್ತು ನನ್ನ ಹತ್ರ, ಬಂದು ಸುಮ್ಮನೆ ಒಂದು ನೀರು ಕುಡಿಯೋನಪ್ಪ ನಾನು ಬಂದು ಅಮ್ಮನ ಮಾತ್ರ ನೋಡ್ಕೊಂಡು ಹೋಗ್ಬೇಕು. ಅಷ್ಟು ಅಟ್ಯಾಚ್ಮೆಂಟ್ ಅಪ್ಪನ ಹತ್ರ ಇಲ್ಲ, ಅಮ್ಮನ ಹತ್ರ ತುಂಬ ಅಟ್ಯಾಚ್ಮೆಂಟ್ಸ್, ತುಂಬ ಅಟ್ಯಾಚ್ಮೆಂಟ್. ಆಮೇಲೆ ಆ ಥರ ಇದ್ದು ಅಮ್ಮ ಕಾಯಿಲೆ ಬಿದ್ದು ಅಮ್ಮ ತೀರ್ಕೊಂಡಾದ್ಮೇಲೆ ಆಮೇಲೆ ಒಂದು 3 ದಿವಸ ಅಷ್ಟೇ ನಾನು ಇದ್ದಿದ್ದು. ಅಮ್ಮ ತೀರ್ಕೊಂಡಾದ್ಮೇಲೆ ನನಗೆ ಅದು ಯಾಕೋ ಇಷ್ಟ ಆಗಲಿಲ್ಲ. ಆಮೇಲೆ ಬೇಡ ಮನೆಯಲ್ಲಿರೋದು, ನಮ್ಮಮ್ಮ ಇದ್ದಾದ್ಮೇಲೆ ನಾನು ಯಾಕೆ ಈಗ ಮನೆಯಲ್ಲಿರಬೇಕು ಅನ್ನೋದು ನನಗೆ ಬಂದ್ಬಿಡ್ತು. ಸೊ ಬಿಟ್ಬಿಟ್ಟೆ ಮನೆ ಬಿಟ್ಬಿಟ್ಟು. ಅವಾಗ ನಮ್ಮ ಮಾಸ್ಟ್ರು ಮಿಸ್ಸಸ್ ಇದ್ರು, ಅವ್ರು ಮಾಸ್ಟ್ರು ತೀರ್ಕೊಂಡಿದ್ರಲ್ಲ, ಮಂಜುನಾಥ್ ತಿವಾರಿ ತೀರ್ಕೊಂಡಿದ್ರು. ಅವಾಗ ಅವ್ರು ಮಿಸ್ಸಸ್ ಇದ್ಕೊಂಡು ಅವ್ರ ಮನೆಗೆ ಹೋಗಿ ಬರ್ತಿದ್ದೆ ನಾನು ಅವಾಗೆಲ್ಲ. ಆಮೇಲೆ ಹೋಗಿ ಹಿಂಗೆ ಹೇಳ್ತು, ಏನು ಮಾಡೋಂಗಿದೆಯಪ್ಪ ಅಂತ ಹೇಳಿದ್ರು. ನಾನು ಹೇಳಿದೆ, ಏನು ಮಾಡೋದು, ಎಲ್ಲಿರೋಕ್ಕೂ ಇದಾಗ್ತಾಯಿಲ್ಲ ನನಗೆ ಅಂತ ಹೇಳಿದಾಗ, ಅವಾಗ ನಿನಗೇನು ಭೇದ ಇಲ್ಲ ಅಂದರೆ ನಾನು ಒಂದು ಮಾತು ಹೇಳ್ತೀನಿ ಅಂತ. ಆಯಿತು. ಆಮೇಲೆ ಅವ್ರ ಮನೆಯಲ್ಲೇ ನನಗೆ ಆ ಅಷ್ಟು ಏಜಿಂದ ಅವ್ರ ಮನೇಲಿ ಒಂದು 14 ವರ್ಷ ಇದ್ದೆ ಸರ್. ನಿಮ್ಮ ಆಶ್ರಮದಲ್ಲೇ ಒಳ್ಳೆ ಇದಿತ್ತು. ಅಲ್ಲೂ ಹೋದ್ರೆ ನಾನು ತೈಕೊಂಡು ಬಿಡಲಿಲ್ಲ, ನಮ್ಮ ಮಾಸ್ಟ್ರು ಇಲ್ಲ ಅಂತ ಬಿಡಲಿಲ್ಲ. ಸೊ ಹಿಂಗ ಮಾಡಿ ಅವ್ರ ಜೊತೆಯಲ್ಲೇ ಇದ್ದು, ಅಲ್ಲೇ ಇದ್ದು, ಆಮೇಲೆ ಅಲ್ಲೇ ಎಲೆಕ್ಟ್ರಿಕಲ್ ಕೆಲಸ ಎಲ್ಲ ಕಲ್ತ್ಕೊಂಡು. ಆಮೇಲೆ ನಿಮ್ಮ ತಂದೆಯವ್ರು ಕರೀಲಿಲ್ವಾ? ಕರೆದ್ರು, ಕರಿತಿದ್ರು. ತಂದೆ ನೋಡಿದ್ರೆ ನನಗೆ ಆಗ್ತಿರ್ಲಿಲ್ಲ. ಸೊ
ಸೊ ಯಾವಾಗ ನಾ ಹಿಂಗೆ ಮಾಡಿಬಿಟ್ರಲ್ಲ ನನ್ನ ಜೀವನ ಹಿಂಗೆ ಮಾಡಿ ಅಮ್ಮ ಹೋಗಿದ್ದು 3 ದಿವ್ಸಕ್ಕೆ ಹಂಗೆ ಮಾಡಿಬಿಟ್ರಲ್ಲ. ಸೊ ಅದು ನನಗೆ ತುಂಬ ಇದ್ದಿತ್ತು. ಆದರೆ ದೊಡ್ಡಣ್ಣನೂ ಸ್ವಲ್ಪ ಏನು ಮಾಡಿದ್ರಿ ಸರ್ ಅದು? ಅಂದರೆ ಏನು ಮಾಡಿ ಏನಂದರೆ ಅವ್ರ ಸಿಸ್ಟಮೆಟಿಕ್ ನಾನು ಹೋಗ್ತಿಲ್ಲ, ನಾನು ಇಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ ನಮ್ಮಲ್ಲಿ. ನಿಮಗೂ ನಿಮ್ಮ ತಂದೆಗೂ ತಂದೆದು ಕಟ್ನಿಟ್ಟಿಗೆ ನಿಮಗೆ ಕಟ್ಟಿಟ್ಟು ನಮ್ಮ ಅಣ್ಣ ತಂದಿರೆಲ್ಲ ಸೆಟ್ ಆಗ್ಬಿಡೋರು, ನಾನು ಸೆಟ್ ಆಗ್ತಿರ್ಲಿಲ್ಲ. ನಿಮಗೆ ಒಂಥರ ಫ್ರೀ ಇರಬೇಕು ಅನ್ನೋ ಲೆಕ್ಕ, ಫ್ರೀ ಇರಬೇಕು ಎಲ್ಲದಕ್ಕೂ ಒಂಥರ ಇದು ಮಾಡೋರು. ಸೊ ಅದು ನನಗೆ ಸೆಟ್ ಆಗಿ. ಬಟ್ ಏನಂದ್ರೆ ನನ್ನ ಆಟ ನನ್ನ ಇದು ಅವ್ರಿಗೆ ಆಗ್ತಿಲ್ಲ. ಒಂಥರ ಡೀಸೆಂಟ್ ಆಗಿರ್ಬೇಕು ಮಕ್ಕಳು. ಸೊ ಒಂದು ರೇಂಜಲ್ಲಿ ಇರಬೇಕು, ಯಾರ ಹತ್ರ ಜಗಳ ಮಾಡಬೇಕು, ಒಂದು ಡಿಸಿಪ್ಲಿನ್ ಇತ್ತು ಅವರಲ್ಲಿ. ನನಗೆ ಇದಾಗಲಿಲ್ಲ. ಸೊ ಹಂಗೆ ಇದು ಮಾಡಿಬಿಟ್ಟು ನಾನು ಓಟ್ಬಿಟ್ಟು ಅಲ್ಲೇ ಇದ್ದು ಅಲ್ಲೇ ಪ್ರಾಕ್ಟೀಸ್ ಅಂದರೆ ಅಲ್ಲೋದ್ಮೇಲೆ ತುಂಬ ಕಷ್ಟ ಬಿದ್ದೆ ಸರ್, ತುಂಬ ಕಷ್ಟ ಬಿದ್ದೆ. ಆಮೇಲೆ ಮಧ್ಯದಲ್ಲಿ ಅಣ್ಣ ಮೀಟ್ ಮಾಡ್ತಿದ್ದೆ, 2ನೇ ಅಣ್ಣನ. ಆವಾಗ ಅದಾದ್ಮೇಲೆ 2ನೇ ಅಣ್ಣನಿಗೆ ವಿಧಾನಸೌಧದಲ್ಲಿ ಅಪಾಯಿಂಟ್ಮೆಂಟ್ ಆಗೋಯ್ತು. ನಿಮ್ಮ 2ನೇ ಅಣ್ಣನಿಗೆ ಅಣ್ಣ ಓದಿದ್ರು ಅವಾಗ. ಓದ್ಕೊಂಡು ಏನು ಓದಿದ್ರು ಸರ್ ಅವರು M.Com ಮುಗಿಸಿದ್ರು. M.Com ಮುಗಿಸಿ ಎಲ್ಲ ಮಾಡಿ ಅಲ್ಲಿ ಅವರು ಕ್ಯಾಲ್ಚರ್ ಡಿಪಾರ್ಟ್ಮೆಂಟ್ಗೆ ಅಪ್ಪ ತೊಗೊಂಡೋಗಿ ಹಾಕೊಂಡಿದ್ರು ಅವ್ರನ್ನ. ಅಲ್ಲಿ ಟೈಪಿಸ್ಟ್ ಆಗಿ, ಆಗ ಟೈಪಿಸ್ಟ್ ಒಳ್ಳೆ ಟೈಪಿಂಗ್ ಇತ್ತು ಅಣ್ಣನಿಗೆ. ಅಲ್ಲೇ ಮಾಡ್ತಾ ಅವ್ರನ್ನ ಅಪಾಯಿಂಟ್ಮೆಂಟ್ ಆಗೋಯ್ತು ಅಣ್ಣನಿಗೆ. ಸೊ ಅಣ್ಣನ ಮೀಟ್ ಆಗ್ತಾ ಇದೆ ಬಂದು ಅವಾಗ ಹೇಳೋರು ಇದನ್ನು. ಸೊ ಹಂಗೋ ಹಿಂಗೋ ಇದು. ಆಮೇಲೆ ತಿರ್ಗಿ ಅಲ್ಲೂ ತುಂಬ ಕಷ್ಟ ನನಗೆ, ಯಾರ ಹತ್ರ ಹೇಳ್ಕೊಳ್ಳೋಂಗಿಲ್ಲ, ಏನಿದಿಲ್ಲ. ಒಬ್ರು ಮನೇಲಿ ಇದ್ರೆ ಗೊತ್ತಾಗುತ್ತೆ. ಸೊ ಆ ಥರ. ಆಮೇಲೆ ಊಟಕ್ಕೆ ಪ್ರಾಬ್ಲಮ್ ಆಗೋದು ಆಗುತ್ತೆ. ಬೆಳೆಯೋ ವಯಸ್ಸಲ್ಲಿ ಜಾಸ್ತಿ ಊಟ ಬೇಕು, ಅದರಲ್ಲೂ ಸ್ಪೋರ್ಟ್ಸ್ ಮ್ಯಾನ್ ಅಂದ್ರೆ ಮುಗಿದೇ ಹೋಯ್ತು ಅಲ್ವಾ. ಆಮೇಲೆ ಹೆಂಗಂದ್ರೆ ಇವಾಗ ಅವ್ರ ಮಗು ಹಿಂಗೆ ಕೂತಿರುತ್ತೆ, ನಾನು ಹಿಂಗೆ ಕೂತಿರ್ತೀನಿ. ಸೊ ಊಟ ಟೈಮಲ್ಲಿ ಒಂದು ದಿವಸ ಇದಕ್ಕಿದ್ದಂಗೆ ಅದು ಇವತ್ತು ನನಗೆ ಇದಿದೆ, ಮನೆ ಮಕ್ಕಳು ಜಾಸ್ತಿ ತಿನ್ನಬಾರ್ದು, ಮನೆಗೆ ದರಿದ್ರ ಬಂದುಬಿಡುತ್ತೆ ಎದ್ದಳ ಮೇಲೆ. ಅದು ಒಂದು ಕಡೆ ಹೇಳೋರು, ಅದು ಇನ್ನೊಬ್ಬ ಏನು ಮಾಡ್ಕೋಬೇಕು, ಅದನ್ನು ತಿಳ್ಕೋಬೇಕು. ಚೆಕ್ ಅಂತ ನಾನು ಹೇಳೋಷ್ಟರಲ್ಲಿ ತಟ್ಟೆನಲ್ಲಿ ಖಾಲಿ ಆಗಿದ ತಕ್ಷಣ ಕೈ ತೊಳೆದು ಎದ್ಬಿಡ್ತೀನಿ. ಸೊ ಹಂಗೇನೆ. ಆಮೇಲೆ ತಿರ್ಗಾ ನಾನು ಏನೇ ನೋವು ಕೊಟ್ರೂ ಅಂದರೆ ಒಬ್ರು ಮನೇಲಿದ್ರೆ ನೋವು ಅನ್ನೋದು ತುಂಬ ಇರುತ್ತೆ. ಅದು ನಾನು ಮನೆಯಲ್ಲಿ ಯಾರಿಗೂ ಹೇಳ್ಕೊಳ್ತಿಲ್ಲ. ಹೆಂಗಂದ್ರಂಗೆ ಅಂದರೆ ಅದನ್ನೆಲ್ಲ ಅವಾಗ ನೋವು ಅನಿಸ್ತಿತ್ತು, ಪಾಠ ಕಲಿತೆ ಅಂತ ಹೇಳ್ಕೊಂಡು ಜೀವನದಲ್ಲಿ ಪಾಠ ಕಲ್ತಿದ್ದೀನಿ. ಒಬ್ರು ಮನೇಲಿದ್ರೆ ಏನು ಹೆಂಗಿದ್ರು, ಅಪ್ಪ ಯಾಕೆ ಯಾರನ್ನು ಬಿಡ್ದಂಗೆ ನಮ್ಮನ್ನು ಸಾಕಿದ್ರು, ಅದು ನಿಮ್ಗೆ ಅಲ್ಲಿ ಅರ್ಥ ಆಯ್ತು. ಆಮೇಲೆ 2ನೇದು ಏನಂದ್ರೆ ಒಬ್ರು ಮನೇಲಿ ಇದ್ರೆ ಎಷ್ಟು ಅಡ್ವಾಂಟೇಜ್ ತಗೊಳ್ತಾರೆ, ಏನೇನು ಮಾಡ್ತಾರೆ, ಹೆಂಗೆ ಇದು ಮಾಡ್ತಾರೆ. 14 ವರ್ಷ ಇದ್ರೇನು ನಾನು ಏನೇ ಹೆಲ್ಪ್ ಮಾಡಿದ್ರೇನು ಅದು ಆಚೆ ಕಡೆ ಅವ್ರಿಗೆ. ಅದೇ ಆ ಟೈಮು ಅಷ್ಟು ಇದಾಯ್ತು. ಅಷ್ಟರಲ್ಲಿ ಅಪ್ಪನ ತೀರ್ಕೊಂಬಿಟ್ರು. ಅಪ್ಪ ರಿಟೈರ್ಡ್ ಆಗಿದ್ದು ಮೂಮೆಂಟ್ನಲ್ಲಿ ಈ ಮನೆಗೆ ಬಂದು, ಅಲ್ಲಿಂದ ಈ ಮನೆಗೆ ಬಂದು ಅಣ್ಣ ತಮ್ಮ ಎಲ್ಲ ಈ ಮನೆಗೆ ಬಂದು ಸೇರ್ಕೊಂಡು. ಹಂಗೂ ಅಣ್ಣ ಬಂದ್ಬಿಡು ಅಂತ ಎಲ್ಲಿ ಸಿಕ್ಕಿದ್ರೆ ಆಮೇಲೆ ನೀವು ಅಲ್ಲೇ ಅದೇ ಮನೇಲಿ ಜೊತೆಲೇ ಇದ್ದೆ. ಆಮೇಲೆ ಅಪ್ಪನಿಗೂ ನನಗೂ ಇಲ್ಲ, ಅಪ್ಪ ತೀರ್ಕೊಂಡಿದ್ದು ನನಗೆ ಬಾಡಿ ನೋಡಿಲ್ಲ. ಗೊತ್ತಾಗ್ಲಿಲ್ವಾ ಅಥವಾ ಮಿಸ್ ಆಯ್ತು? ಗೊತ್ತಾಗ್ಲಿಲ್ಲ ನನಗೆ. ಅಣ್ಣ ಫೋನ್ ಮಾಡಿದ್ರು, ಯಾವುದೋ ನಂಬರ್ ಸಿಕ್ತು. ಯಾರಿಗೆ? ನಮ್ಮ ದೊಡ್ಡ ಅಣ್ಣನಿಗೆ. ಅಲ್ಲಿಗೆ ಫೋನ್ ಮಾಡೋ ಟೈಮ್ನಲ್ಲಿ ನಾನು ಆ ಜಾಗಕ್ಕೆ ಹೋಗ್ಲಿಲ್ಲ. ಒಂದು SD ಬೂತ್ನಲ್ಲಿ ನನ್ನ ನಂಬರ್ ಎಲ್ಲರಿಗೂ ಆ ನಂಬರ್ ಕೊಡ್ತಿದ್ದೆ. ಅವಾಗ ಅದೇ ಥರ ಬೂತ್ ಇತ್ತಲ್ಲ ಸರ್, ನನ್ನ ಹತ್ರ ಫೋನ್ ಇಲ್ಲ. ಸೊ ನಾನು ಅಲ್ಲೇ ಸುತ್ತಮುತ್ತ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಿದ್ದೆ. ಆಮೇಲೆ ಅಲ್ಲೂ ಮಾಡ್ತಾ ಇರ್ಬೇಕಾದ್ರೆ SD ಬೂತ್ಗೆ ಫೋನ್ ಮಾಡಿದ್ರೆ ಅಲ್ಲಿ ತಿಳ್ಕೊಂಡು ಅಲ್ಲಿ ಹೋಗಿ ಅವ್ರ ಮನೆಗೆ ಕೆಲಸ ಮಾಡ್ಕೊಂಡು ಬರ್ತಿದ್ದೆ ಎಲೆಕ್ಟ್ರಿಕಲ್. ಸೊ ಆ ಥರ ಮಾಡ್ಕೊಂಡು ಜೀವನ ಸಾಗಿಸಿದೆ. ಸ್ಪೋರ್ಟ್ಸ್ ಅಂತೂ ಬಿಡಲಿಲ್ಲ, ಅದು ಮಾತ್ರ ಕಂಟಿನ್ಯೂ ಇದ್ದೇ ಇತ್ತು. ಬಿಡಲಿಲ್ಲ, ಯಾಕಂದ್ರೆ ಸ್ಪೋರ್ಟ್ಸ್ ಮಾಸ್ಟರ್ ಮನೇಲೇ ಇದ್ದೀನಿ, ಒಂದು ಮರ್ಯಾದೆ ಬೇಕಲ್ಲ. ಅದೇ ಸೊ ಹಂಗೆ ಆಯಿತು. ಅದು ಆಗ್ತಾ ಒಂದು ಆಯಿತು, ರೆಡ್ ಬೆಲ್ಟ್ ಆಯಿತು, ರೆಡ್ 1 ಆಯಿತು. ಸೊ ಹಿಂಗೆ ಎಕ್ಸಾಮ್ ಮಾಡ್ತಿದ್ದು ಇವ್ರಿಗೆ ಗೊತ್ತಾಗಲಿಲ್ಲ. ಆಮೇಲೆ ದಿಢೀರಂತ ಏನು ಮಾಡಿದೆ, ನನಗೆ ಮಾಸ್ಟ್ರು ಪನ್ನೀರ್ಸೆಲ್ವಂ ಅಂತ ಹೇಳಿ ನಮ್ಮ ಮಾಸ್ಟ್ರದು ಫ್ರೆಂಡ್ ಅವರು, ಅಂದರೆ ಅವ್ರಿಗಿಂತ ಸೀನಿಯರು. ಅವರು ಒಂದು ನ್ಯಾಷನಲ್ ಟೂರ್ನಮೆಂಟ್ಗೆ ಬಂದರು. ಇಲ್ಲಿ ನಮ್ಮ ಯಶವಂತಪುರ್ನಲ್ಲಿ ಒಂದು ಚೌಟ್ರಿನಲ್ಲಿ ನಡೀತು. ಸೊ ಅವಾಗ ಹೋಗಿ ಮೀಟ್ ಮಾಡಿದೆ ನಾನು. ಆಮೇಲೆ ಅವರು ತಮಿಳ್ನಲ್ಲಿ ಮಾತಾಡಿದರು, ಏನು ಮಾಡ್ತಾಯಿದ್ಯಾ, ಹೆಂಗಿದ್ಯಾ, ಈ ಥರ ಮಾಸ್ಟರ್ ಮನೇಲಿ ಇದೆಯಲ್ಲಪ್ಪ, ಏನು ಮಾಡಿದೆ, ಈ ಥರ ಹಿಂಗೆ ಮಾಡ್ತಾಯಿದ್ದೀನಿ ಸರ್. ಏನಲ್ಲಿ ಎಕ್ಸಾಮ್ ಯಾರು ಕೊಡ್ತಾಯಿಲ್ಲ ನನಗೆ, ಯಾರಾದರೂ ಕೇಳಿದ್ರೆ ಇಲ್ಲ ನೀನು ಕಂಪ್ಲೀಟ್ ಮಾಡಿಲ್ಲ, ಕಂಟಿನ್ಯೂಟಿ ಕ್ಲಾಸಸ್ ಇಲ್ಲ ನೀನು ಅಂತ ಹೇಳಿ ಇದು ಮಾಡ್ತಾರೆ ಸರ್. ನೀನು ಒಂದು ಕೆಲಸ ಮಾಡು, ಚೆನ್ನೈಗೆ ಬಂದುಬಿಡು. ಅಲ್ಲಿ ಬಿಟ್ಬಿಟ್ಟು ಚೆನ್ನೈಗೆ ಹೋದೆ. ಚೆನ್ನೈಗೆ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಅಲ್ಲೊಂದು 6-7 ತಿಂಗಳಿದ್ದೆ.
ಅಲ್ಲಿ ಉಳ್ಕೊಳ್ಳೋದು ಅವ್ರ ಮನೇಲಿ, ಮನೆ ಮಾಸ್ಟರ್ ಮನೆಯಲ್ಲಿ, ಮಾಸ್ಟರ್ ಮನೇಲಿ, ಪನ್ನೀರ್ಸೆಲ್ವಂ ಮನೆಯಲ್ಲಿ ಅಲ್ಲೇ ಉಳ್ಕೊಂಡು. ನಿಮಗೆ ಭಾಷೆ ಬರ್ತಾ ಇತ್ತ ತಮಿಳು? ಭಾಷೆ ಬರ್ತಿತ್ತು ನನಗೆ. ಈ ನಡುವೆ ಎಲ್ಲಿ ಕಲ್ತ್ರಿ ತಮಿಳು? ಅಂದ್ರೆ ವಿಲ್ಸನ್ ಗಾರ್ಡನ್ ಅಲ್ಲಿ ಜಾಸ್ತಿ ಅಂದ್ರೆ ವಿಲ್ಸನ್ ಗಾರ್ಡನ್ ಏರಿಯಾ ತಮಿಳು? ಇಲ್ಲ ಪಕ್ಕ ಹಿಂದೂಗಳು. ಈ ಕಡೆ ಹೋದ್ರೆ ಜಯನಗರ, ಎಲ್ಲ ಕಡೆ. ನನಗೆ ತಮಿಳ್ ಸ್ಟಾರ್ಟ್ ಆಗಿದ್ದು ಹಿಂಗೆ ಹುಡುಗರ ಜೊತೆ ಮಾತಾಡ್ತಾ ಅದಾದ ನಂತರ ನಾನು ಆ ಕಡೆ ಹೊರಟೋದು. ನಾನು ಫೆಜರ್ಟೋನ್ ಕಡೆ, ಫೆಜರ್ಟೋನು, ಮಾದೇಪುರ, ಕೇರಪುರ ಮಾತ್ರ ಆ ಕಡೆ ಏರಿಯಾ ಕೊಟ್ಟದೆ. ಅಲ್ಲಿ ಅಂದ್ರೆ ನಿಮ್ಮ ಮಾಸ್ಟರ್ ಇವ್ರು ಮಂಜುನಾಥ್